ಇನ್ ರಾಯಚೂರು ವಾರ್ತೆಗಳ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಬೆಂಗಳೂರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಯಚೂರು ಜಿಲ್ಲೆ ಪ್ರತಿಭೋತ್ಸವ 2020-21 ರಾಯಚೂರು ಜಿಲ್ಲಾ ಬ್ರಾಹ್ಮಣರ ಹಬ್ಬ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ವಿಪ್ರಶ್ರೀ ಪ್ರಶಸ್ತಿ ಗೌರವ ಸಮರ್ಪಣೆ. ದಿನಾಂಕ 17-1-2021. ಸಮಯ ಸಂಜೆ 4:30. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕಳೆದ ಹಲವು ವರ್ಷಗಳಿಂದ ಶಿಕ್ಷಣ ಸಂಸ್ಥೆ ಮತ್ತು ಹೋಟೆಲ್ ಉದ್ದಿಮೆಯಲ್ಲಿ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಸಿಎಂ ಎನ್ಕ್ಲೇವ್ ಈಗ ತಮ್ಮ ಮುಂದೆ ಉತ್ತಮ ಗುಣಮಟ್ಟ ಉಳ್ಳ 30-40-40-60 ಸುತ್ತಳತೆಯಲ್ಲಿ 2 BHK ಮತ್ತು 3 BHK ಮನೆಗಳು ಮಾರಾಟಕ್ಕಿವೆ. ರವೀಂದ್ರ ಟ್ರಾವೆಲ್ಸ್. ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 500 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹುಬ್ಳಿ ಧಾರವಾಡಕ್ಕೆ ಪ್ರಯಾಣ ಬೆಳೆಸಬಹುದು. ಅಂಬೇಡ್ಕರ್ ಸರ್ಕಲ್, ರಾಯಚೂರು. ಬುಕಿಂಗ್ ಆಗಿ ಸಂಪರ್ಕಿಸಿ 8550077211. ದ ಲಿವಿಂಗ್ ರೂಮ್ ಅಬೌವ್ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್ ನಿಯರ್ ಗಾಂಧಿ ಚೌಕ್, ರಾಯಚೂರು. ಮೊಬೈಲ್ 9353654221. AMS Computers Sales and Service. 0% EMI Bajaj Finance available. Visit AMS Computers Sales and Service beside SBI Bank, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ನಮಸ್ಕಾರ, ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜನವರಿ 17ರಂದು ಶಿಕ್ಷಣ ಪ್ರೇಮಿ ಪಾರಸ್ಮಲ್ ಸುಕಾಣಿ ಅವರಿಗೆ ಅಭಿನಂದನಾ ಗ್ರಂಥ ಸಮರ್ಪಣೆ. ಬಸಪ್ಪ ತಿಪ್ಪಾರೆಡ್ಡಿ. ಜನವರಿ 17ರಂದು ಬ್ರಾಹ್ಮಣ ಸಮಾಜದಿಂದ ಪ್ರತಿಭಾ ಪುರಸ್ಕಾರ. ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ. ಜಗನ್ನಾಥ್ ಕುಲಕರ್ಣಿ. ಜಿಲ್ಲೆಗೆ ಆಗಮಿಸಿದ ಕೋವಿಡ್ ಲಸಿಕೆ ಪೂಜೆ ಸಲ್ಲಿಸುವ ಮೂಲಕ ಸ್ವಾಗತಿಸಿದ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಶ್ರದ್ಧಾ ನಿಧಿ ಸಂಗ್ರಹಕ್ಕೆ ಚಾಲನೆ. ನೆರವು ನೀಡುವುದು ಪುಣ್ಯದ ಕಾರ್ಯ. ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಟ್ಯಾಕ್ಸಿ ಕಂಪನಿ ನೌಕರರ ಪ್ರತಿಭಟನೆ. ಕಟ್ಟಡ ಕಾರ್ಮಿಕರಿಂದ ಜಿಲ್ಲಾ ಮಟ್ಟದ ಕಾರ್ಯಾಗಾರ. ಕಾರ್ಮಿಕ ಕಲ್ಯಾಣ ಮಂಡಳಿಯ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಿ. ಗಿರೀಶ್. ದೇವಸ್ಕೂರಿನಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಶ್ರದ್ಧಾ ನಿಧಿ ಸಮರ್ಪಣಾ ಅಭಿಯಾನಕ್ಕೆ ತಿಪ್ಪರಾಜು ಚಾಲನೆ. ಜನವರಿ 26ರಂದು ಗಣರಾಜ್ಯೋತ್ಸವ ಸಿದ್ಧತೆ ಕೈಗೊಳ್ಳಲು ಎಡಿಸಿ ದುರ್ಗೇಶ್ ಸೂಚನೆ. ಎನ್ಎಸ್ ಬೋಸರಾಜ್ ಫೌಂಡೇಶನ್ ಇಂದ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಮಂಡಲ ಪೂಜೆ. ಉತ್ಸವ ಮೂರ್ತಿಗಳ ಮೆರವಣಿಗೆ. ಭೋವಿ ಸಮಾಜದಿಂದ ಶ್ರೀ ಸಿದ್ದರಾಮೇಶ್ವರ ಜಯಂತಿ. ಗಣ್ಯರಿಂದ ಪುತ್ಥಳಿಗೆ ಮಾಲಾರ್ಪಣೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೊಸ ವರ್ಷ ದಿನಶೀರ್ಷಿಕೆ ಬಿಡುಗಡೆ. ರಕ್ಷಣಾ ವೇದಿಕೆ ಭಾಷೆ ರಕ್ಷಣೆಗೆ ಶ್ರಮಿಸುತ್ತಿರುವುದು ಮಾದರಿ. ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ಮತ್ತು ಮಕರ ಸಂಕ್ರಮಣ. ಮನೆ ಮನೆಗಳ ಮುಂದೆ ಅನಾವರಣಗೊಂಡ ಚಿತ್ತಾರದ ರಂಗೋಲಿ. ವಾರ್ತೆಗಳ ವಿವರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜ ಹಾಗೂ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗಳ ಸಹಯೋಗದಲ್ಲಿ ಜನವರಿ 17ರಂದು ಸಂಜೆ ನಗರದ ರಂಗಮಂದಿರದಲ್ಲಿ ರಾಯಚೂರು, ಕೊಪ್ಪಳ ಮತ್ತು ಯಾದಗಿರಿ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಪ್ರತಿಭೋತ್ಸವ ಮತ್ತು ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಬ್ರಾಹ್ಮಣ ಸಮಾಜ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ಹೇಳಿದರು.
ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜ ಹಾಗೂ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗಳ ಸಹಯೋಗದಲ್ಲಿ ಜನವರಿ 17ರಂದು ಸಂಜೆ ನಗರದ ರಂಗಮಂದಿರದಲ್ಲಿ ರಾಯಚೂರು, ಕೊಪ್ಪಳ ಮತ್ತು ಯಾದಗಿರಿ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಪ್ರತಿಭೋತ್ಸವ ಮತ್ತು ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಬ್ರಾಹ್ಮಣ ಸಮಾಜ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವನ್ನು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಎಚ್.ಎಸ್. ಸಚ್ಚಿದಾನಂದ ಮೂರ್ತಿ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್, ಶಾಸಕ ಡಾಕ್ಟರ್ ಎಸ್. ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆ. ಶಿವನಗೌಡ ನಾಯಕ್, ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್.ಎಸ್. ಬೋಸರಾಜ್, ರಾಯಚೂರು ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಹರೀಶ್ ರಾಮಸ್ವಾಮಿ, ಹಟ್ಟಿ ಚಿನ್ನದ ಗಣಿ ನಿರ್ದೇಶಕ ಶ್ರೀನಿವಾಸ್ ದೇಸಾಯಿ ಮಲ್ದಕಲ್, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಿರ್ದೇಶಕರುಗಳಾದ ವಿದ್ವಾನ್ ಭಾನು ಪ್ರಕಾಶ್ ಶರ್ಮಾ, ಜಗದೀಶ್ ಹುನಗುಂದ, ಪವನ್ ಕುಮಾರ್, ಶ್ರೀ ಗುರುರಾಜಾಚಾರ್ಯ ಜೋಶಿ ಭಾಗವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ, ಕರ್ನಾಟಕ ಸರ್ಕಾರ, ಬೆಂಗಳೂರು ಹಾಗೂ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಯಚೂರು ಜಿಲ್ಲೆ ಹಾಗೂ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತರ ಪರಿಷತ್ತಿನ ಒಂದು ಸಂಯುಕ್ತಾಶ್ರಯದಲ್ಲಿ 17ನೇ ತಾರೀಕು ಬರುವ ಆದಿವಾರ ನಾಡವಾರ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆದ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನಂತಂದರೆ, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು SSLC ಅಂಕ ಪಡೆದಂಥವರಿಗೆ ಪ್ರಥಮವಾಗಿ 15,000 ರೂಪಾಯಿ, 2ನೇ ಸ್ಥಾನದಲ್ಲಿದ್ದವರಿಗೆ 10,000 ರೂಪಾಯಿ, 3ನೇ ಸ್ಥಾನದಲ್ಲಿದ್ದವರಿಗೆ 5,000 ರೂಪಾಯಿ. ಈ ರೀತಿ ನಾನು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ರಾಯಚೂರು ಜಿಲ್ಲೆಯ ಪ್ರತಿನಿಧಿಯಾಗಿರೋದ್ರಿಂದ ನನಗೆ ಯಾದಗಿರಿ ಮತ್ತು ಕೊಪ್ಪಳ ಜಿಲ್ಲೆಯ ಜವಾಬ್ದಾರಿಯನ್ನು ಕೊಟ್ಟು ರಾಯಚೂರು, ಯಾದಗಿರಿ, ಕೊಪ್ಪಳ 3 ಜಿಲ್ಲೆಗಳ ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ರಾಯಚೂರಿನ ರಂಗಮಂದಿರದಲ್ಲಿ ಆಯೋಜಿಸಿದ್ದೀವಿ. ಸಾಯಂಕಾಲ 5 ಗಂಟೆಗೆ ಆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಎಚ್.ಎಸ್. ಸಚ್ಚಿದಾನಂದ ಮೂರ್ತಿಗಳು ಮತ್ತು ನಮ್ಮ ರಾಯಚೂರಿನ ಲೋಕಸಭಾ ಸದಸ್ಯರಾದಂಥ ಅಮರೇಶ್ ನಾಯಕ್ ಅವರು ಮತ್ತು ರಾಯಚೂರು ನಗರ ಶಾಸಕರಾದಂಥ ಸನ್ಮಾನ್ಯ ಡಾಕ್ಟರ್ ಎಸ್. ಶಿವರಾಜ್ ಪಾಟೀಲ್ ಅವರು ಮತ್ತು ಗ್ರಾಮಾಂತರ ಶಾಸಕರಾದಂಥ ದದ್ದಲ್ ಬಸನಗೌಡರವರು ಮತ್ತು ಬೇಲೂರು ಶಾಸಕರಾದ ಶಿವನಗೌಡ ನಾಯಕ್ ಅವರು ಮತ್ತು ಸಿಂಧನೂರಿನ ಶಾಸಕರಾದಂಥ ವೆಂಕಟರಾವ್ ನಾಡಗೌಡರು ಮತ್ತು ಮಾಜಿ MLC ಆದಂಥ ಎನ್.ಎಸ್. ಬೋಸರಾಜ್ ಅವರು ಮತ್ತು ರಾಯಚೂರು ನಗರಸಭೆಯ ಅಧ್ಯಕ್ಷರಾದಂಥ ವಿನಯ್ ಕುಮಾರ್ ಅವರು ಮತ್ತು ನಮ್ಮ ಕುಲಪತಿಗಳು ರಾಯಚೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಹರೀಶ್ ರಾಮಸ್ವಾಮಿ ಅವರು ಮತ್ತು ಈಗ ನೂತನವಾಗಿ ಹಟ್ಟಿ ಚಿನ್ನದ ಗಣಿಯ ನಿರ್ದೇಶಕರಾಗಿ ಆಗಿರ್ತಕ್ಕಂಥ ಶ್ರೀನಿವಾಸ್ ರಾಜ್ ದೇಸಾಯಿ ಮಲ್ದಕಲ್ ಅವರು ಮತ್ತು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಮತ್ತು ಬ್ರಾಹ್ಮಣ ಸಮಾಜದ ರಾಜ್ಯ ಮುಖಂಡರಾಗಿರುವಂಥ ವಿದ್ವಾನ್ ಭಾನು ಪ್ರಕಾಶ್ ಶರ್ಮಾ ಅವರು ಮತ್ತು ಗುಲ್ಬರ್ಗ ನಿರ್ದೇಶಕರಾದಂಥ ಜಗದೀಶ್ ಹುನಗುಂದ ಅವರು ಮತ್ತು ಯಲಹಂಕದ ನಿರ್ದೇಶಕರಾಗಿ ಬ್ರಾಹ್ಮಣ ಸಮಾಜದ ಅಭಿವೃದ್ಧಿ ಮಂಡಳಿ ನಿರ್ದೇಶಕರಾದಂಥ ಪವನ್ ಕುಮಾರ್ ಅವರು ಮತ್ತು ನಮ್ಮ ನಗರಾಧ್ಯಕ್ಷರಾದಂಥ ಗುರುರಾಜಾಚಾರ್ಯ ಜೋಶಿ ಅವರು ಮತ್ತು ವಿಶೇಷವಾಗಿ ಇವರೆಲ್ಲ ಅತಿಥಿಗಳೊಂದಿಗೆ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜದ ಎಲ್ಲ ರಾಜ್ಯ ನಾಯಕರುಗಳು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರ. ಈ ಒಂದು ಕಾರ್ಯಕ್ರಮದಲ್ಲಿ 3 ಜಿಲ್ಲೆಯಲ್ಲಿ SSLCಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ರಾಯಚೂರು ಜಿಲ್ಲೆಯಿಂದ ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ. ಶೇಕಡ 80ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಂಥ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕಾರ್ಯಕ್ರಮವನ್ನು ಇಡ್ತಾ ಇದ್ದೀವಿ. ಅದರಲ್ಲಿ 86 ವಿದ್ಯಾರ್ಥಿಗಳು ರಾಯಚೂರು ಜಿಲ್ಲೆಯಿಂದ ಭಾಗವಹಿಸ್ತಾ ಇದ್ದಾರೆ ಮತ್ತು ತದನಂತರ ಈ ಸಾಧಕರಿಗೆ ದಾಸ ಸಾಹಿತ್ಯದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಾಗಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಗಣ್ಯರನ್ನು ನಾವು ಸಮಾಜದಿಂದ ಗುರುತಿಸಿ ಅವರನ್ನು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಅವರಿಗೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ವಿಪ್ರಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಈ ಬಾರಿಯ ಒಂದು ವಿಪ್ರಶ್ರೀ ಪ್ರಶಸ್ತಿಯನ್ನು
ಡಾಕ್ಟರ್ KS ರವಿರಾಜನ್ ಅಧ್ಯಕ್ಷರು, ವಿದ್ಯಾಭಾರತಿ ಶಿಕ್ಷಣ ಕೇಂದ್ರ ರಾಯಚೂರು. ಇವರು ನಮ್ಮ ರಾಯಚೂರಿನಲ್ಲಿ ನಮ್ಮ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಮತ್ತು ಅನೇಕ ಸೇವಾ ಅಧ್ಯಕ್ಷತೆಯನ್ನು ಜಗನ್ನಾಥ್ ಕುಲಕರ್ಣಿ ವಹಿಸಲಿದ್ದಾರೆ. ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ KS ರವಿರಾಜನ್ ಮತ್ತು ಡಾಕ್ಟರ್ ಮಧುಮತಿ ದೇಶಪಾಂಡೆ ಇವರಿಗೆ ವಿಪ್ರಶ್ರೀ ಪ್ರದಾನ ಮಾಡಲಾಗುತ್ತದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಮಾಜದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ IAS KAS ತರಬೇತಿ, ಸಂದೀಪನ ಯೋಜನೆಯಡಿ ಶಿಷ್ಯ ವೇತನ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುತ್ತದೆ. ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕಾರ್ಯಗಳನ್ನು ಮಾಡುತ್ತಾ ಪ್ರಸಿದ್ಧ ವೈದ್ಯರಾಗಿರುವುದರಿಂದ ಅವರನ್ನು ಗುರುತಿಸಿ ನಾವು ಈ ವರ್ಷ ವಿಪ್ರಶ್ರೀ ಪ್ರಶಸ್ತಿಯನ್ನು ಡಾಕ್ಟರ್ KS ರವಿರಾಜನ್ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದಲ್ಲಿ. ತದನಂತರ ಇನ್ನೊಬ್ಬರು ಡಾಕ್ಟರ್ ಶ್ರೀಮತಿ ಮಧುಮತಿ ದೇಶಪಾಂಡೆ, ಇವರು ಸಿಂಧನೂರಿನ ಉಪನ್ಯಾಸಕರು. ಇವರು ನಿವೃತ್ತ ಉಪನ್ಯಾಸಕರು ಹಾಗೂ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಅನೇಕ ಅಧ್ಯಯನಗಳನ್ನು ಮಾಡಿ ಇವರು ಸೂಪರ್ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇಡೀ ಡಿವಿಷನ್ಗೆ ಇವರು ಕೊಡೋದ್ರಿಂದ ದಾಸ ಸಾಹಿತ್ಯಕ್ಕೆ ಇನ್ನೂ ಹೆಚ್ಚಿನ ಸೇವೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಇವರಿಗೂ ನಾವು ಮಹಿಳಾ ಒಂದು ವಿಪ್ರಶ್ರೀಯನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ವಿ. ತದನಂತರ ಇನ್ನುಳಿದಂಥ ಈ ಒಂದು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಅಧ್ಯಕ್ಷರು ಬಂದು, ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಬಂದು ಇದರಲ್ಲಿ ಏನು ಮಾಡಬೇಕು, ನಮ್ಮ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಮಂಡಳಿಯಿಂದ ಏನು ಕಾರ್ಯಗಳು ಮಾಡ್ತಾ ಇದ್ದಾರೆ, ಈಗ ಏನು ಮಾಡ್ತಾ ಇದ್ದಾರೆ. ಈಗ ಈ ಸುಮಾರು 160 ಮಂದಿಗೆ IAS IPS KS ಕೋಚಿಂಗ್ಗಳನ್ನು ಈಗಾಗಲೇ ಆಲ್ರೆಡಿ 160 ಮಂದಿಗೆ ಅವರು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ಈ ಸಂದೀಪನ ಯೋಜನೆಯಲ್ಲಿ ಮೆಟ್ರಿಕ್ ನಂತರದ PUC, ಡಿಗ್ರಿ, ಇಂಜಿನಿಯರಿಂಗು, ಮೆಡಿಕಲ್ ಆದಂಥವರಿಗೆ ಒಂದು ಸಹಾಯಧನ ಕೊಡ್ತಕ್ಕಂಥ ಒಂದು ಸ್ಕೀಮನ್ನು ಸಹಿತ ಈಗ ಜಾರಿಗೆ ತರ್ತಾ ಇದ್ದಾರೆ. ಮೊನ್ನೆ 6ನೇ ತಾರೀಕು ನಡೆದಂಥ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಅದನ್ನು ನಮ್ಮ ಉಪಮುಖ್ಯಮಂತ್ರಿಯಾದಂಥ ಕಾರಜೋಳ ಅವರು ಮತ್ತು ಅಶೋಕ್ ಅವರು ಈಗಾಗಲೇ ರಾಜ್ಯಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಈಗ ಆನ್ಲೈನ್ ಸ್ಟಾರ್ಟ್ ಆಗಿ ವಿದ್ಯಾರ್ಥಿಗಳನ್ನು ನಾವು ಸ್ವತಂತ್ರ ನಂತರ 73 ವರ್ಷಗಳಾದ ಮೇಲೆ ನಮ್ಮ ಸಮಾಜಕ್ಕೆ ಮೊಟ್ಟ ಮೊದಲ ಬಾರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ಇನ್ನಿತರ ಅಭಿವೃದ್ಧಿ ಮಂಡಳಿ ನಾವು ಈ ಬರುವ ಬಜೆಟ್ ನಂತರ ಏನೇನು ಕೆಲಸ ಮಾಡ್ತಾರೆ ಅನ್ನೋದು ಸಹಿತ ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಂತ ಸಚ್ಚಿದಾನಂದಮೂರ್ತಿಯವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಮತ್ತು ನಮ್ಮ ಸಮಾಜದ ಜನರಿಗೂ ಸಹಿತ ಅವರು ಒಂದು ತಿಳುವಳಿಕೆಯನ್ನು ಕೊಟ್ಟು ಅದರ ಸದುಪಯೋಗ ಮಾಡಲಿಕ್ಕೆ ಅವರು ತಮ್ಮನ್ನೆಲ್ಲ ಕೋರಿಕೆ ಬರ್ತಾ ಇದ್ದಾರೆ. ಈ ವಿಜಯನಗರ ಜಿಲ್ಲೆಯಲ್ಲಿ ಅವರು ಇದುವರೆಗೂ ಬಂದಿದ್ದಿಲ್ಲ, ಈಗಾಗಲೇ 1 ವರ್ಷ ಮುಗಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ಭಾಗದ ಬ್ರಾಹ್ಮಣರಿಗೆ ಜಾಗೃತಿ ಆಗುವುದು ಮತ್ತು ಅಭಿವೃದ್ಧಿ ಮಂಡಳಿ ಮಾಡತಕ್ಕಂಥ ಕಾರ್ಯಗಳಲ್ಲಿ ಎಲ್ಲರೂ ಆ ಒಂದು ಫಲಾನುಭವಿಯಾಗಿ ಒಂದು ಅಭಿವೃದ್ಧಿ ಪಥದತ್ತ ಹೋಗಬೇಕನ್ನೋ ಉದ್ದೇಶದಿಂದ ಈ ಸಂದರ್ಭದಲ್ಲಿ ನಗರ ಅಧ್ಯಕ್ಷ ಗುರುರಾಜಾಚಾರ್ಯ ಜೋಶಿ ತಾಳಿಕೋಟಿ, ಪ್ರಕಾಶ್ ಅಲ್ಲಂಪಲ್ಲಿ, DK ಮುರಳೀಧರ್, ನರಸಿಂಹಮೂರ್ತಿ ಉಪಸ್ಥಿತರಿದ್ದರು. ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇರಿದಂತೆ ರಾಜಕೀಯ ಕ್ಷೇತ್ರದಲ್ಲಿ ನಿರಂತರವಾಗಿ ಶ್ರಮಿಸುತ್ತಿರುವ ತಾರನಾಥ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪಾರಸಮಲ್ ಸುಖಾಣಿಯವರಿಗೆ 73ನೇ ವರ್ಷ ತುಂಬುತ್ತಿರುವುದರಿಂದ ಅಭಿನಂದನಾ ಗ್ರಂಥವನ್ನು ಜನವರಿ 17ರಂದು ಸಮರ್ಪಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಶ್ರೀ ಪಾರಸಮಲ್ ಸುಖಾಣಿಯವರ ಅಭಿನಂದನಾ ಸಮಿತಿ ಗೌರವಾಧ್ಯಕ್ಷ ಬಸಪ್ಪ ತಿಪ್ಪಾರೆಡ್ಡಿ ಹೇಳಿದರು. ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇರಿದಂತೆ ರಾಜಕೀಯ ಕ್ಷೇತ್ರದಲ್ಲಿ ನಿರಂತರವಾಗಿ ಶ್ರಮಿಸುತ್ತಿರುವ ತಾರನಾಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪಾರಸ್ಮಲ್ ಸುಖಾಣಿ ಅವರಿಗೆ 73ನೇ ವರ್ಷ ತುಂಬುತ್ತಿರುವುದರಿಂದ ಅಭಿನಂದನಾ ಗ್ರಂಥವನ್ನು ಜನವರಿ 17ರಂದು ಸಮರ್ಪಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಶ್ರೀ ಪಾರಸ್ಮಲ್ ಸುಖಾಣಿಯವರ ಅಭಿನಂದನಾ ಸಮಿತಿ ಗೌರವಾಧ್ಯಕ್ಷ ಬಸಪ್ಪ ತಿಮ್ಮಾರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವ್ಯಾಪಾರ, ರಾಜಕೀಯ, ಸಾಮಾಜಿಕ ಕ್ಷೇತ್ರದಲ್ಲಿ 16 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಸುಖಾಣಿಯವರು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಸಂಸ್ಥೆಗಳನ್ನು ಕಟ್ಟಿ ಕೆಲ ಸಂಸ್ಥೆಗಳಿಗೆ ಆರ್ಥಿಕ ಸಹಾಯ ಹಸ್ತ ನೀಡಿ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ನಗರಸಭೆ ಅಧ್ಯಕ್ಷ
ಅಧ್ಯಕ್ಷರಾಗಿ, ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾಗಿ ರಾಜಕೀಯ ಕ್ಷೇತ್ರದಲ್ಲಿಯೂ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಶಿಸ್ತು, ಸಮಯ ಪ್ರಜ್ಞೆ, ನಿಷ್ಠುರತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಕ್ರಿಯಾಶೀಲತೆ ಮಾದರಿಯಾಗಿದೆ. ಪಾರಸ್ಮಣಿ ಗ್ರಂಥವನ್ನು ರಾಮಣ್ಣ ಹವಳೆ ಅವರು ಸಂಪಾದಕತ್ವದಲ್ಲಿ ಹೊರತರಲಾಗುತ್ತಿದೆ. ಅಭಿನಂದನಾ ಗ್ರಂಥವನ್ನು ಹೊರತರಬೇಕೆಂಬ ಆ ಮಹಾಶಯದಲ್ಲಿ ಹಿರಿಯ ಸಾಹಿತಿಗಳು ಶಿಕ್ಷಣ ಸಂಘದ ಶ್ರೀ ರಾಮಣ್ಣ ಹವಳೆಯವರು ಭಾಗಿಯಾದರು. ಅವರನ್ನೇ ಗ್ರಂಥ ಸಂಪಾದಕನಾಗಿ ಮಾಡಿಕೊಂಡರು. ಇಂತಹ ಹಳೆ ಗಾಯಗಳಿವೆ. ಗ್ರಂಥಗಳಿಗೆ ಅಭಿನಂದನಾ ಸಮಾರೋಹವನ್ನು ಇದೇ ತಿಂಗಳು ದಿನಾಂಕ 17/1/2020 ಸಂಜೆ 5:30ಕ್ಕೆ SRPS ಪದವಿಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕೋವಿಡ್ ಹಿನ್ನೆಲೆಯನ್ನು ದೃಷ್ಟಿಯಿಟ್ಟುಕೊಂಡು ಸರಳವಾಗಿ ಆಚರಿಸಲು ನಿರ್ಧರಿಸಿದ್ದೇವೆ. ಗ್ರಂಥ ಲೋಕಾರ್ಪಣೆ ಕೊಪ್ಪಳದ ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಆಹ್ವಾನಿಸಲಾಗಿತ್ತು. ಆದರೆ ಕೋವಿಡ್ನಿಂದಾಗಿ ಅವರು ತಮ್ಮ ಮಠದಲ್ಲಿ ವಿದ್ಯುಕ್ತವಾಗಿ ಬಿಡುಗಡೆ ಮಾಡೋಣವೆಂದು ಪ್ರಯುಕ್ತ ಅಭಿನಂದನಾ ಸಮಿತಿ ನಾವೆಲ್ಲರೂ ಹೋಗಿ ಗ್ರಂಥ ಬಿಡುಗಡೆ ಮಾಡಿ ಆಶೀರ್ವಚನ ವಿಡಿಯೋ ಚಿತ್ರಣ ಮಾಡಿಕೊಂಡು ಬಂದಿದ್ದೇವೆ. ಕಾರ್ಯಕ್ರಮ ದಿನದಂದು ಅದನ್ನು ವಿತರಿಸಲು ಏರ್ಪಾಡು ಮಾಡಲಾಗಿದೆ. ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು 17ರಂದು ಸಂಜೆ 5:30ಕ್ಕೆ SRPS ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ನಡೆಯಲಿರುವ ಅಭಿನಂದನಾ ಕಾರ್ಯಕ್ರಮ ಸರಳವಾಗಿ ಆಚರಿಸಲಾಗುತ್ತದೆ. ಗ್ರಂಥವನ್ನು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಲೋಕಾರ್ಪಣೆ ಮಾಡಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಜಾಲಹಳ್ಳಿ ಶ್ರೀ ಜಯಶಾಂತಲಿಂಗೇಶ್ವರ ಮಠ ಶ್ರೀ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ವಿಜಯಪುರದ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ ನಿರ್ಭಯಾನಂದ ಸ್ವಾಮಿಗಳ ಅಮೃತ ಹಸ್ತದಿಂದ ಸುಕಾಣಿ ದಂಪತಿಗಳಿಗೆ ಸಮರ್ಪಿಸಲಾಗುತ್ತದೆ. ಸುಕಾಣಿ ದಂಪತಿಗಳಿಗೆ ಗೌರವ ಸನ್ಮಾನ ನಡೆಯಲಿದೆ. ನಂತರ ಹಿರಿಯ ಸಂಶೋಧಕ ಡಾಕ್ಟರ್ ಬಸವಲಿಂಗ ಸೊಪ್ಪಿಮಠ್ ಅಭಿನಂದನಾ ನುಡಿಯನ್ನಾಡಲಿದ್ದಾರೆ. ಗ್ರಂಥ ಸಂಪಾದಕ ರಾಮಣ್ಣ ಹವಳೆ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಅಧ್ಯಕ್ಷತೆಯನ್ನು ಬಸಪ್ಪ ತಿಮ್ಮಾರೆಡ್ಡಿ ವಹಿಸಿಕೊಳ್ಳಲಿದ್ದಾರೆ. ಅಭಿನಂದನಾ ಸಮಿತಿಯೇ ಸ್ವಂತ ಹಣ ಹೂಡಿ ಗ್ರಂಥ ಹೊರತರಲು ಪ್ರಯತ್ನಿಸುತ್ತಿದೆ ಎಂದರು. ಶಿವಾಚಾರ್ಯರು ಮಹಾಸ್ವಾಮಿಗಳು ರಚಿಸಿದ್ದಾರೆ. ಗ್ರಂಥವನ್ನು ಪರಮ ಪೂಜ್ಯ ಶ್ರೀ ಸ್ವಾಮಿ ವಿವೇಕಾನಂದ ಸ್ವಾಮಿಗಳ ಅತ್ಯುತ್ತಮದಿಂದ ಶ್ರೀ ಸುಕಾಣಿ ಅವರಿಗೆ ಸಮರ್ಪಿಸಲಾಗುತ್ತದೆ. ಸಮಾರಂಭದಲ್ಲಿ ಶ್ರೀ ಪಾರಸ್ಮಣಿ ಸುಕಾಣಿ ದಂಪತಿಗೆ ಗೌರವ ಸನ್ಮಾನವನ್ನು ಏರ್ಪಡಿಸಿದ್ದಾರೆ. ಅಭಿನಂದನಾ ನುಡಿಯನ್ನು ಹಿರಿಯ ಸಂಶೋಧಕರಾದ ಡಾಕ್ಟರ್ ಬಸವಲಿಂಗ ಸೊಪ್ಪನವರು ಮಾತನಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷರನ್ನು ಅಭಿನಂದನಾ ಸಮಿತಿಯ ಗೌರವಾಧ್ಯಕ್ಷರ ಬಸಪ್ಪ ತಿಪ್ಪಾರೆಡ್ಡಿ ಅವರು ವಹಿಸುತ್ತಾರೆ. ಪಾರಸ್ಮಣಿ ಗ್ರಂಥದ ಸಂಪಾದಕರಾದ ರಾಮಣ್ಣ ಹವಳೆಯವರನ್ನು ಉಪಸ್ಥಿತರಿದ್ದಾರೆ. ಸರಳವಾಗಿ ಆಚರಿಸುವ ಈ ಸಮಾರಂಭಕ್ಕೆ ತಾವೆಲ್ಲ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಿಸಬೇಕೆಂದು ಈ ಸಂದರ್ಭದಲ್ಲಿ ಅಭಿನಂದನಾ ಸಮಿತಿ ಅಧ್ಯಕ್ಷ ಮಸ್ಕಿ ನಾಗರಾಜ್, ಉಪಾಧ್ಯಕ್ಷ ಎ ವಸಂತಕುಮಾರ್, ಅಬ್ದುಲ್ ಕರೀಂ, ರುದ್ರಪ್ಪ ಅಂಗಡಿ, ಅಂಬಾಪತಿ ಪಾಟೀಲ್, ಜಿ ಬಸವರಾಜ ರೆಡ್ಡಿ, ಜಿ ಸುರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಕೋವಿಡ್-19 ಮೊದಲ ಸುತ್ತಿನ ಲಸಿಕಾ ಕಾರ್ಯಕ್ರಮ ಇದೇ 16ರಿಂದ ಆರಂಭವಾಗಲಿದ್ದು, ಜಿಲ್ಲೆಗೆ ಗುರುವಾರ ಸಂಜೆ 9,000 ಕೋವಿಶೀಲ್ಡ್ ಲಸಿಕೆಗಳು ಅತ್ಯಂತ ಸುರಕ್ಷತಾ ಭದ್ರತೆಯೊಂದಿಗೆ ವಾಹನದಲ್ಲಿ ನಗರಕ್ಕೆ ಆಗಮಿಸಿದ್ದವು. ಜಿಲ್ಲೆಯಲ್ಲಿ ಕೋವಿಡ್-19 ಮೊದಲ ಸುತ್ತಿನ ಲಸಿಕಾ ಕಾರ್ಯಕ್ರಮ ಇದೇ 16ರಂದು ಪ್ರಾರಂಭವಾಗಲಿದ್ದು, ಜಿಲ್ಲೆಗೆ ಗುರುವಾರ ಸಂಜೆ 9,000 ಕೋವಿಶೀಲ್ಡ್ ಲಸಿಕೆಗಳು ಅತ್ಯಂತ ಸುರಕ್ಷತಾ ಭದ್ರತೆಯೊಂದಿಗೆ ವಾಹನದಲ್ಲಿ ನಗರಕ್ಕೆ ಆಗಮಿಸಿದವು. ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ ಹಾಗೂ ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ವಿಜಯ ಅವರು ಕೋವಿಶೀಲ್ಡ್ ಲಸಿಕೆ ಹೊತ್ತು ತಂದ ವಾಹನದ ಬೀಗವನ್ನು ತೆರೆಯುವುದರ ಮೂಲಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಶೀತಲೀಕರಣ ಘಟಕದಲ್ಲಿ ಭದ್ರವಾಗಿ ಸಂಗ್ರಹಿಸಲಾಯಿತು. DHO ಕಚೇರಿಯಲ್ಲಿ ಆರತಿ ಬೆಳಗಿ ವ್ಯಾಕ್ಸಿನ್ ವಾಹನವನ್ನು ಬರಮಾಡಿಕೊಳ್ಳಲಾಯಿತು. ಸಾಂಕೇತಿಕವಾಗಿ ಕೋವಿಡ್ ಲಸಿಕಾ ಬಾಕ್ಸ್ ಒಂದನ್ನು DHO ಜಿಲ್ಲಾ RCH ಅಧಿಕಾರಿಗಳು ಸ್ವೀಕರಿಸಿ ಅದನ್ನು DHO ಕಚೇರಿಯ ಶೀತಲಕರಣ ಘಟಕದಲ್ಲಿ ಇರಿಸಿದರು. ನಂತರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ ಅವರು ಮಾತನಾಡಿ, ಜಿಲ್ಲೆಗೆ ಇಂದು 9,000 ಕೋವಿಶೀಲ್ಡ್ ಲಸಿಕೆ ಬಂದಿದ್ದು ಅವುಗಳನ್ನು ಸುರಕ್ಷಿತವಾಗಿ ಶೀತಲೀಕರಣದಲ್ಲಿ ಘಟಕದಲ್ಲಿ ಸಂಗ್ರಹಿಸಿಡಲಾಗಿದೆ. ಮೊದಲ ಹಂತದಲ್ಲಿ ಆರೋಗ್ಯ ಸೇವಾ ಸಿಬ್ಬಂದಿಗೆ ಲಸಿಕೆ ನೀಡಲಾಗುತ್ತಿದ್ದು, ಲಸಿಕೆ ನೀಡುವ ಕೇಂದ್ರಗಳಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಮೊದಲ ಸುತ್ತಿನ 600 ಆರೋಗ್ಯ ಸೇವಾ ಸಿಬ್ಬಂದಿಗಳಿಗೆ ಕೋವಿಡ್ ಲಸಿಕೆ ಹಾಕಲು ನಿರ್ಧರಿಸಲಾಗಿದೆ ಎಂದರು. ಜನವರಿ 16ರಂದು ಬೆಳಗ್ಗೆ 11ಕ್ಕೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಆನ್ಲೈನ್ ಮೂಲಕ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು, ಇದೇ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ರಿಮ್ಸ್ ಸೇರಿದಂತೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗಳು, ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್ ಲಸಿಕಾ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆ ನೀಡಲಾಗುವುದು ಎಂದರು. ಜಿಲ್ಲೆಯಲ್ಲಿ ಸರ್ಕಾರಿ, ಖಾಸಗಿ ಸೇರಿದಂತೆ 71 ಲಸಿಕಾ ಕೇಂದ್ರಗಳನ್ನು ಗುರುತಿಸಲಾಗಿದ್ದು, ಇಲ್ಲಿ ಈಗಾಗಲೇ ನೋಂದಾಯಿಸಲಾಗಿರುವ ಆರೋಗ್ಯ ಸೇವಾ ಸಿಬ್ಬಂದಿಗೆ ಲಸಿಕೆ ನೀಡಲಾಗುತ್ತದೆ ಎಂದು ಅವರು ವಿವರಿಸಿದರು. ಇಡೀ ಕಾರ್ಯಕ್ರಮ ಸುಸೂತ್ರವಾಗಿ ಜರುಗುವ ನಿಟ್ಟಿನಲ್ಲಿ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಜಿಲ್ಲಾಡಳಿತದ ವತಿಯಿಂದ ಕೈಗೊಂಡಿದೆ ಎಂದು ಅವರು ತಿಳಿಸಿದರು.
ಮೊದಲ ದಿನ ಪ್ರತಿ ಕೇಂದ್ರದಲ್ಲಿ 100 ಜನರಿಗೆ ಲಸಿಕೆ ನೀಡಲಾಗುವುದು. ಜನವರಿ 18ರಿಂದ ಉಳಿದವರಿಗೆ ಲಸಿಕೆ ವಿತರಿಸಲಾಗುವುದು. ಜಿಲ್ಲೆಯಲ್ಲಿ 15,260 ಮುಂಚೂಣಿ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುತ್ತದೆ. ಲಸಿಕೆ ಸಂಗ್ರಹ ಹಾಗೂ ವಿತರಣೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಲಸಿಕೆ ಸಂಗ್ರಹಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಡಿಎಚ್ಒ ಕಚೇರಿಯಲ್ಲಿ 1 ಲಕ್ಷ ಡೋಸ್, ರಿಮ್ಸ್ನಲ್ಲಿ ಒಟ್ಟು 12 ಲಕ್ಷ ಡೋಸ್ ಸಂಗ್ರಹ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಫಾರ್ಮಸಿಸ್ಟ್, ಆಕ್ಸ್ಫರ್ಡ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಬೆಂಗಳೂರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಯಚೂರು ಜಿಲ್ಲೆ ಪ್ರತಿಭೋತ್ಸವ 2020-21 ರಾಯಚೂರು ಜಿಲ್ಲಾ ಬ್ರಾಹ್ಮಣರ ಹಬ್ಬ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ವಿಪ್ರಶ್ರೀ ಪ್ರಶಸ್ತಿ ಗೌರವ ಸಮರ್ಪಣೆ. ದಿನಾಂಕ 17/1/2021. ಸಮಯ ಸಂಜೆ 4:30. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರ ರಾಯಚೂರು. ತಮ್ಮೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಜಗನ್ನಾಥ್ ಕುಲಕರ್ಣಿ, ವಕೀಲರು, ನಿರ್ದೇಶಕರು, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಜಿಲ್ಲಾ ಅಧ್ಯಕ್ಷರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಯಚೂರು ಜಿಲ್ಲೆ. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ಕಳೆದ ಹಲವು ವರ್ಷಗಳಿಂದ ಶಿಕ್ಷಣ ಸಂಸ್ಥೆ ಮತ್ತು ಹೋಟೆಲ್ ಉದ್ದಿಮೆಯಲ್ಲಿ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಸಿಎಂ ಎನ್ಕ್ಲೇವ್ ಈಗ ತಮ್ಮ ಮುಂದೆ ಉತ್ತಮ ಗುಣಮಟ್ಟ ಉಳ್ಳ 30-40-40-60 ಸುತ್ತಳತೆಯಲ್ಲಿ 2 BHK ಮತ್ತು 3 BHK ಮನೆಗಳು ಮಾರಾಟಕ್ಕಿವೆ. ಜೊತೆಗೆ ಬ್ಯಾಂಕಿನ ಲೋನ್ ಸೌಲಭ್ಯ ಕೂಡ ಇದೆ. ಸೌಲಭ್ಯಗಳು NA ಮತ್ತು RDA ಮಾನ್ಯತೆ ಪಡೆದಿದೆ. ವಾಸ್ತುವಿಗೆ ಅನುಗುಣವಾಗಿ ಮನೆಗಳನ್ನು ನಿರ್ಮಿಸಲಾಗಿದೆ. 24 ಗಂಟೆ ನೀರಿನ ಸೌಲಭ್ಯವಿದೆ. ಗಾರ್ಡನ್, UGD ಮತ್ತು ಡ್ರೈನೇಜ್ ಸೌಲಭ್ಯ ಹೊಂದಿದ್ದು 30 ಫೀಟ್ ರಸ್ತೆ ಹೊಂದಿದೆ. ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿದೆ. ರಾಯಚೂರು ರೈಲ್ವೆ ನಿಲ್ದಾಣಕ್ಕೆ 1.5 ಕಿಲೋಮೀಟರ್ ದೂರದಲ್ಲಿದೆ. ಬಸ್ ನಿಲ್ದಾಣ 2 ಕಿಲೋಮೀಟರ್ ಅಂತರದಲ್ಲಿದೆ. ನಿಮಗೆ ಅನುಕೂಲವಾಗುವಂತೆ ನಗರಕ್ಕೆ ಹೊಂದಿಕೊಂಡಿದ್ದು ಎಲ್ಲಾ ಸೌಲಭ್ಯಗಳನ್ನು ಹೊಂದಿರುವ ಮನೆಗಳು ಲಭ್ಯವಿರುತ್ತವೆ. ಕೆಲವು ಮನೆಗಳು ಲಭ್ಯವಿವೆ. ಬುಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ. ಶ್ರೀ ರಾಜಮಾತಾ ಟೆಂಪಲ್ ಪಕ್ಕದಲ್ಲಿ, ಆಫೀಸರ್ಸ್ ಕಾಲೋನಿ ಹಿಂದುಗಡೆ, ಆಶಾಪುರ್ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 94802264 9591155963. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್. ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಇದರ ಜೊತೆಗೆ ವಾಟರ್ ಬಾಟಲ್ ಉಚಿತವಾಗಿ ಕೊಡಲಾಗುತ್ತದೆ. ಅನುಭವವುಳ್ಳ ಚಾಲಕರೊಂದಿಗೆ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ರಾಯಚೂರಿನಿಂದ ಹೈದರಾಬಾದ್ಗೆ ತೆರಳುತ್ತದೆ. ಸಂಜೆ 7 ಗಂಟೆಗೆ ಅಫ್ಜಲ್ಗಂಜ್ ಹೈದರಾಬಾದ್ನಿಂದ ಮರಳುತ್ತದೆ. ಇದರ ಜೊತೆಗೆ ಧಾರವಾಡಕ್ಕೆ ಕೇವಲ 500 ರೂಪಾಯಿಯಲ್ಲಿ ಪ್ರಯಾಣ ಸೌಲಭ್ಯವಿರುತ್ತದೆ.
ಆರಾಮದಾಯಕ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಹಿಂದೆ SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಸಂಪರ್ಕಿಸಿ. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್, ಅಂಬೇಡ್ಕರ್ ಸರ್ಕಲ್, ರಾಯಚೂರು. ಬುಕಿಂಗ್ ಆಗಿ ಸಂಪರ್ಕಿಸಿ 8550777211. ಮೊಬೈಲ್ 9448214106. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್ ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದ್ದೇ ಭೇಟಿ ಕೊಡಿ. The living room above Rahi Diagnostic beside SBI Bank near Gandhi Chowk, Raichur. Mobile 9353654221. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे। पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में। अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं। 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मूलाज, मैप्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं। दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें। AMS Computers Sales and Service 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, UPS ಇನ್ವರ್ಟರ್ ಅಂಡ್ ಬ್ಯಾಟರೀಸ್, ಸರ್ವರ್ ಅಂಡ್ ನೆಟ್ವರ್ಕಿಂಗ್, ಸಾಫ್ಟ್ವೇರ್ಸ್, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures.
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ಕೊಡುವುದು ನಮ್ಮೆಲ್ಲರ ಪುಣ್ಯದ ಫಲವಾಗಿದೆ. ದೇಶದ 135 ಕೋಟಿ ಜನರು ತಮ್ಮ ಅಳಿಲು ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ಕೊಡುವುದು ನಮ್ಮೆಲ್ಲರ ಪುಣ್ಯದ ಫಲವಾಗಿದೆ. ದೇಶದ 135 ಕೋಟಿ ಜನರು ತಮ್ಮ ಅಳಿಲು ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳಲು ಇಂದು ಸುವರ್ಣ ಅವಕಾಶವಾಗಿದೆ ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಅವರು ಇಂದು ನಗರದ ರಾಮ ಮಂದಿರ ದೇವಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದರು. ಕಿಲ್ಲೆ ಬೃಹನ್ಮಠದ ಟ್ರಸ್ಟ್ ಹಾಗೂ ಕೊಳಂಕಿ ಗುರುಪಾದೇಶ್ವರ ಟ್ರಸ್ಟ್ ವತಿಯಿಂದ ಸಂಚಾಲಕ ಸದಾನಂದ ಪ್ರಭು ಅವರಿಗೆ 11,108 ರೂಪಾಯಿ ದೇಣಿಗೆ ಹಣವನ್ನು ಸಮರ್ಪಣೆ ಮಾಡಿದರು. ಶ್ರೀರಾಮ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನ ಮಾಡುತ್ತಿರುವುದು ಎಲ್ಲರಿಗೆ ಪ್ರೇರಣೆಯಾಗಲಿ. ನಾವೆಲ್ಲ ಈ ಪುಣ್ಯದ ಕೆಲಸಕ್ಕಾಗಿ ಭಾಗಿಯಾಗಬೇಕು ಎಂದರು. ರಾಮ ನಮಗೇನು ಕೊಟ್ಟಿದ್ದಾನೆ ಎಂಬುದು ಮುಖ್ಯವಲ್ಲ, ನಾವು ರಾಮನಿಗೆ ಏನು ಸಮರ್ಪಣೆ ಮಾಡಿದ್ದೇವೆ ಎಂಬುದು ಮುಖ್ಯವಾಗಿದೆ. ದೇವಸ್ಥಾನ ನಿರ್ಮಾಣವಾಗುತ್ತಿದೆ. 2 ಎಕರೆ 7 ಗುಂಟೆ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ. ಒಟ್ಟು ವಿಸ್ತೀರ್ಣ 5,740 ಚದರ ಅಡಿ, 365 ಅಡಿ ಉದ್ದ, 235 ಅಡಿ ಅಗಲ, 162 ಅಡಿ ಎತ್ತರದಲ್ಲಿ ನಿರ್ಮಾಣವಾಗುತ್ತಿದ್ದು 3 ಅಂತಸ್ತಿನವಾಗಿದ್ದು ಪ್ರತಿ ಅಂತಸ್ತು 20 ಫೀಟ್ನಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ದೇಶದ 135 ಕೋಟಿ ಜನರು ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿ ಅಭಿಯಾನಕ್ಕೆ ಸಹಕಾರ ನೀಡಬೇಕು. ದೇಣಿಗೆಯು 10 ರೂಪಾಯಿದಿಂದ 100 ರೂಪಾಯಿ, 1,000 ರೂಪಾಯಿ ಇನ್ನೂ ಹೆಚ್ಚಿದಾಗಿ ನೀಡುವುದು, ಚೆಕ್ ಹಾಗೂ ಹಣದ ಸಹಾಯ ಮಾಡಬಹುದು ಎಂದು ಅವರು ಅಭಿಯಾನಕ್ಕೆ ಸಹಾಯ ಮಾಡುವುದು ಪುಣ್ಯದ ಕೆಲಸವಾಗಿದೆ. ಭಾರತೀಯ ಸಂಪ್ರದಾಯಗಳ ಹಬ್ಬವಾಗಿದ್ದು ವಿಶೇಷವಾಗಿದೆ ಎಂದು ಹೇಳಿದರು. ಭಕ್ತಿ ಶ್ರದ್ಧೆಯಿಂದ ವಿಶೇಷವಾಗಿ ಆಚರಣೆ ಮಾಡುತ್ತಿದ್ದೇವೆ. ಉಳಿದ ಎಲ್ಲಾ ಹಬ್ಬಗಳಿಗಿಂತ ಶ್ರೀರಾಮ ಮಂದಿರ ನಿರ್ಮಾಣದ ಹಬ್ಬ ಎಲ್ಲ ಹಬ್ಬಗಳಿಗೆ ಮಿಗಿಲಾಗಿದೆ. ಎಲ್ಲರೂ ಭಾಗವಹಿಸುವ ಸುವರ್ಣ ಅವಕಾಶ ಭಾರತೀಯರಿಗೆ ಸಿಕ್ಕಿದೆ. ಪ್ರತಿಯೊಬ್ಬರೂ ತಾವು ಸಹಾಯ ಮಾಡುವುದರ ಜೊತೆಗೆ ಮತ್ತೊಬ್ಬರಿಗೆ ಪ್ರೇರಣೆಯಾಗಬೇಕು ಎಂದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಅರ್ಚಕರು, ಸಂಚಾಲಕ ಸದಾನಂದ ಪ್ರಭು ಸೇರಿದಂತೆ ಭಕ್ತರು ಭಾಗವಹಿಸಿದರು. ಚಿಕ್ಸುಗೂರು ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರುವ ಸ್ಪಾರ್ಕ್ ವಿ ಫೈನ್ ಕೆಮಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ಲಾಂಟ್ನಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರನ್ನು ಕಾನೂನು ಬಾಹಿರವಾಗಿ ವಜಾಗೊಳಿಸಿರುವುದನ್ನು ಖಂಡಿಸಿ ಸ್ಪಾರ್ಕ್ ವಿ ಕೆಮಿಕಲ್ಸ್ ಗುತ್ತಿಗೆ ಕಾರ್ಮಿಕರ ಸಂಘ ಎಐಯುಟಿಯುಸಿ ನೇತೃತ್ವದಲ್ಲಿ ನಗರ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಚಿಕ್ಸುಗೂರು ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರುವ ಸ್ಪಾರ್ಕ್ ವಿ ಫೈನ್ ಕೆಮಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ಲಾಂಟ್ನಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕನನ್ನು ಕಾನೂನು ಬಾಹಿರವಾಗಿ ವಜಾಗೊಳಿಸಿರುವುದನ್ನು ಖಂಡಿಸಿ ಸ್ಪಾರ್ಕ್ ವಿ ಕೆಮಿಕಲ್ಸ್ ಗುತ್ತಿಗೆ ಕಾರ್ಮಿಕ ಸಂಘ ಎಐಯುಟಿಯುಸಿ ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ವೃತ್ತಿ ಸಂಘಗಳ ಕಾಯ್ದೆ 1926 ಅಡಿಯಲ್ಲಿ ಸ್ಪಾರ್ಕ್ ವಿ ಕೆಮಿಕಲ್ಸ್ ಗುತ್ತಿಗೆ ಕಾರ್ಮಿಕ ಸಂಘದ ಹೆಸರಿನಲ್ಲಿ ಯೂನಿಯನ್ ರಚಿಸಿಕೊಂಡಿದ್ದಾರೆ. ಈ ನೋಂದಣಿ ಪ್ರಕ್ರಿಯೆ ಮುಂದುವರೆದಿದ್ದು ಸಂಬಂಧಪಟ್ಟ ಲೇಬರ್ ಇನ್ಸ್ಪೆಕ್ಟರ್ ಪರಿಶೀಲನೆ ಮಾಡಿರುತ್ತಾರೆ. ಇದೀಗ ಪ್ರತಿಭಾ ಎಂಟರ್ಪ್ರೈಸಸ್ ಅಡಿಯಲ್ಲಿ ಬರುವ 50ಕ್ಕೂ ಹೆಚ್ಚು ಕಾರ್ಮಿಕರನ್ನು ಜನವರಿ 5ರಂದು ಏಕಾಏಕಿಯಾಗಿ ಕೆಲಸದಿಂದ ವಜಾಗೊಳಿಸಲಾಗಿದೆ. ಕೆಲವೇ ಕಾರ್ಮಿಕರು ಮಾತ್ರ ಬೇಕು, ಉಳಿದವರು ಬೇಡ ಎಂಬುದಾಗಿ ಕಂಪನಿಯವರು ಹೇಳುತ್ತಿದ್ದಾರೆ. ಬಿ ಶಿಫ್ಟ್ಗೆ ತೆರಳಿದ ಕಾರ್ಮಿಕರಿಗೆ ಪ್ರತಿಭಾ ಎಂಟರ್ಪ್ರೈಸಸ್ ಸಂಬಂಧಿಸಿದವರು ಯಾರು ಕೆಲಸಕ್ಕೆ ಬೇಡವೆಂದು ಹೇಳಿ ಪ್ಲಾಂಟ್ನಿಂದ ಹೊರಗೆ ಕಳುಹಿಸಿದ್ದಾರೆ. ಜೊತೆಗೆ ಈ ಕಾರ್ಮಿಕರ ಜಾಗದಲ್ಲಿ ಬದಲಿ ಕಾರ್ಮಿಕರನ್ನು ನೇಮಿಸುವ ಪ್ರಯತ್ನ ನಡೆದಿರುವುದು ಅತ್ಯಂತ ಕಾನೂನು ಬಾಹಿರವಾಗಿದೆ. ಕಾರ್ಮಿಕರನ್ನು ಹೆದರಿಸುವ ಬೆದರಿಸುವ ತಂತ್ರವಾಗಿದೆ. 3 ರಶ್ಮಿ ಇಂಜಿನಿಯರಿಂಗ್ ಮತ್ತು ಮ್ಯಾನ್ ಪವರ್ ಕೆಳಗೆ ಕೆಲಸ ಮಾಡುವ ರಮೇಶ್ ಎಂಬ ಕಾರ್ಮಿಕರಿಗೆ ಸಣ್ಣ ಪುಟ್ಟ ನೆಪ ಒಡ್ಡಿ ನೋಟಿಸ್ ನೀಡದೆ ಏಕಾಏಕಿ ಕೆಲಸದಿಂದ ವಜಾಗೊಳಿಸಲಾಗಿದೆ. ವ್ಯವಸ್ಥಾಪಕ ನಿರ್ದೇಶಕರು ಕಾರ್ಮಿಕರ ಬೇಡಿಕೆಗೆ ಸ್ಪಂದಿಸುತ್ತಿಲ್ಲ. ವೇತನ ಕಡಿತ, ಪಿಎಫ್, ಇಎಸ್ಐ ಹಾಗೂ ರಜೆ ಇನ್ನಿತರ ಸೌಲಭ್ಯಗಳ ನಿರಾಕರಣೆ ಬಗ್ಗೆ ಕಾರ್ಮಿಕ ಇಲಾಖೆಯಲ್ಲಿ ಮನವಿ ಸಲ್ಲಿಸಿರುವಾಗ ಅವುಗಳ ಸಮಗ್ರ ಪರಿಶೀಲನೆ ವಿಚಾರಣೆ ಪೂರ್ವಗೊಳಿಸುವ ಮುನ್ನವೇ ಕಾರ್ಮಿಕರನ್ನು ವಜಾಗೊಳಿಸುವುದು ಕಾರ್ಮಿಕ ಕಾಯ್ದೆಗಳ ಉಲ್ಲಂಘನೆ ಹಾಗೂ ಅಕ್ರಮವಾಗಿದೆ. ಈ ಕೂಡಲೇ ಕೆಲಸದಿಂದ ವಜಾಗೊಳಿಸಿದ ಕಾರ್ಮಿಕರನ್ನು ಪುನಃ ಕೆಲಸಕ್ಕೆ ನಿಯೋಜಿಸಿಕೊಳ್ಳಬೇಕೆಂದು ಒತ್ತಾಯಿಸಿದರು. ಕಾರ್ಮಿಕರನ್ನು ವಜಾಗೊಳಿಸಿದ ಸ್ಪಾರ್ಕ್ ವಿ ಕಂಪನಿಗೆ ಧಿಕ್ಕಾರ ಧಿಕ್ಕಾರ. ಈ ಕೂಡಲೇ ಕಾರ್ಮಿಕರನ್ನು ವಾಪಸ್ ತಗೊಳ್ಳಿ. ಈ ಕೂಡಲೇ ಕಾರ್ಮಿಕರನ್ನು ಸೇರಿಸಿ ಕಾರ್ಮಿಕರನ್ನು ವಜಾಗೊಳಿಸಿದ ಸ್ಪಾರ್ಕ್ ವಿ ಕಂಪನಿಗೆ ಧಿಕ್ಕಾರ. ಕಾರ್ಮಿಕರ
ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ ಚಿರಾಯವಾಗಲಿ. ಸ್ಪಾರ್ಕ್ ವಿ ಕಂಪನಿಗೆ ಧಿಕ್ಕಾರ ಧಿಕ್ಕಾರ. ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ ಚಿರಾಯವಾಗಲಿ. ಕಾರ್ಮಿಕರನ್ನು ವಜಾಗೊಳಿಸಿದ ಸ್ಪಾರ್ಕ್ ಬೇಕು. AUTUC ಜಿಂದಾಬಾದ್. ಬೇಕೇ ಬೇಕು, ಬೇಕೇ ಬೇಕು. ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ ಚಿರಾಯವಾಗಲಿ. ವಜಾಗೊಳಿಸಿದ ಸ್ಪಾರ್ಕ್ ವಿ ಕಂಪನಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವ ಲಾಕ್ಡೌನ್ ನಿಯಮ ಉಲ್ಲಂಘನೆ ಮಾಡಿದ ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ. ಲಾಕ್ಡೌನ್ ಕಾನೂನು ಮುರಿದ ಮ್ಯಾನೇಜ್ಮೆಂಟ್ಗೆ ಸಾಕಾರ ಮಾಡ್ಬೇಕಂತೇಳಿ ಎಲ್ಲರಲ್ಲಿ ಮನವಿ ಮಾಡಿಕೊಡ್ತೀವಿ. ಸ್ಪಾರ್ಕ್ ವೀಕ್ ಫೈನ್ ಕೆಮಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪನಿ ಏನಿದೆ ನಮ್ಮ ಚಿಕ್ಸ್ಗೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಇದುವರೆಗೂ ಕೂಡ ಯಾರು ಕಂಡು ಕೇಳರಿಯದ ರೀತಿಯಲ್ಲಿ ಇವರು ಕಾರ್ಮಿಕ ಕಾಯ್ದೆಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಕಾರ್ಮಿಕ ಕಾಯ್ದೆಗಳನ್ನ ಉಲ್ಲಂಘನೆ ಮಾಡೋದು ನಾವು ಕೇಳಿದ್ವಿ, ಆದ್ರೆ ಈ ಪರಿ ಕಾಯ್ದೆಗಳನ್ನ ಉಲ್ಲಂಘನೆ ಮಾಡ್ತಕ್ಕಂಥ ಒಂದು ಕಂಪನಿನ ನಾವು ಎಲ್ಲೂ ಕೇಳಿದ್ದಿಲ್ಲ. ಇವತ್ತು ಕಾರ್ಮಿಕರನ್ನ ಏಕಾಏಕಿಯಾಗಿ 67 ಜನ ಕಾರ್ಮಿಕರನ್ನ ನಾವು ಯೂನಿಯನ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದ ಕೂಡಲೇ ಕಾರ್ಮಿಕರು ಕೆಲಸಕ್ಕೆ ಬರಬೇಡಿ ಅಂತ ಹೇಳ್ಬಿಟ್ಟು, ಅದು ಈ ಲಾಕ್ಡೌನ್ ಅವಧಿನಲ್ಲಿ ಮಾಡ್ತಾರಂತಂದ್ರೆ ಇವಾಗ ಎಷ್ಟು ಧೈರ್ಯ ಸರ್. ನಮ್ಮ ಜಿಲ್ಲಾಡಳಿತದ ಕುಮ್ಮಕ್ಕಿಲ್ಲದೆ ಈ ರೀತಿ ನಡೆಯಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಡಳಿತಗಾರರ ಕುಮ್ಮಕ್ಕಿಲ್ಲದೆ ಈ ತರ ನಡೆಯಕ್ಕೆ ಸಾಧ್ಯ ಇಲ್ಲ. ಏನಾಗ್ತಿದೆ ಕಾಯ್ದೆ, ಏನು ಆಡಳಿತ ಇದೆಯಾ ಸತ್ತಿದೆಯಾ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಕಾರ್ಮಿಕರು ಲಾಕ್ಡೌನ್ ಅವಧಿನಲ್ಲಿ ಏನು ಬೀದಿ ಪಾಲಾಗಬೇಕಾ? ಕಾನೂನು ಇದೆಯಾ ಇಲ್ಲಿದೆಯಾ? ಇವನು ಕೇಳೋರು ಯಾರು? ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ವೀರೇಶ್ ಎನ್ಎಸ್, ಯಲ್ಲಪ್ಪ, ಮಹೇಶ್, ಸಂತೋಷ್, ಬಸವರಾಜ್, ಜಂಬುಲಿಂಗ, ಉದಯ್ ಕುಮಾರ್, ಬಡೇಸಾಬ್, ಸುರೇಶ್ ಸ್ವಾಮಿ, ಬಸವರಾಜ್, ರಮೇಶ್, ಅಯ್ಯಪ್ಪ, ಬೆಟ್ಟಪ್ಪ, ರಮೇಶ್ ಸೇರಿದಂತೆ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಕಾರ್ಮಿಕ ಇಲಾಖೆಯಲ್ಲಿರುವ ಯೋಜನೆಗಳನ್ನು ಕಾರ್ಮಿಕ ಕಟ್ಟಡ ಕಾರ್ಮಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯ ಉಪ ಕಾರ್ಮಿಕ ಆಯುಕ್ತ ಡಾಕ್ಟರ್ ಗಿರೀಶ್ ಪಾಟೀಲ್ ಹೇಳಿದರು. ಕಾರ್ಮಿಕ ಇಲಾಖೆಯಲ್ಲಿರುವ ಯೋಜನೆಗಳನ್ನು ಕಾರ್ಮಿಕ ಕಟ್ಟಡ ಕಾರ್ಮಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಉಪ ಕಾರ್ಮಿಕ ಆಯುಕ್ತ ಡಾಕ್ಟರ್ ಗಿರೀಶ್ ಪಾಟೀಲ್ ಹೇಳಿದರು. ನಗರದ ಜೆಸಿ ಭವನದಲ್ಲಿ ಕಾರ್ಮಿಕ ಇಲಾಖೆ, ಕಾರ್ಮಿಕ ಕಲ್ಯಾಣ ಇಲಾಖೆ ಅಧಿಕಾರಿಗಳ, ನಿರೀಕ್ಷಕರು ಮತ್ತು ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಒಂದು ದಿನದ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಕಟ್ಟಡ ಮತ್ತು ಇತರೆ ನಿರ್ಮಾಣದ ಕಾಮಗಾರಿಗೆ ಇಲಾಖೆಯಲ್ಲಿ ಅನೇಕ ಯೋಜನೆಗಳಿಗೆ ಅವುಗಳನ್ನು ತಲುಪಿಸಲು ಅಧಿಕಾರಿಗಳು ಕೆಲಸ ಮಾಡಬೇಕು. ನಿಜವಾದ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳು ತಲುಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡಿ ಯೋಜನೆಗಳು ಅರ್ಹರಿಗೆ ಮಾತ್ರ ಸಾರ್ಥಕವಾಗುತ್ತದೆ ಎಂದರು. ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಎಂಡಿ ಇಸ್ಮಾಯಿಲ್ ಮಾತನಾಡಿ, ಕಾರ್ಮಿಕರಿಗಾಗಿ ಯೋಜನೆಗಳಿದ್ದು ಅವರಿಗೆ ತಲುಪುತ್ತಿಲ್ಲ, ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು, ನಿರೀಕ್ಷಕರು ಹಾಗೂ ಹೊರಗುತ್ತಿಗೆ ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿ ಫಲಾನುಭವಿಗಳಿಗೆ ತಲುಪಿಸಬೇಕಾಗಿದೆ ಎಂದು ತಿಳಿಸಿದರು. ಕಾರ್ಮಿಕರಿಗೆ ಆರೋಗ್ಯ ಸಮಸ್ಯೆ, ಅವರ ಮಕ್ಕಳಿಗೆ ಶಿಕ್ಷಣ, ಮದುವೆ ಸೇರಿದಂತೆ ಕಾರ್ಮಿಕರಿಗೆ ಅನುಕೂಲಗಳು ಒದಗಿಸುವ ಯೋಜನೆಗಳಾಗಿದ್ದು ಫಲಾನುಭವಿಗಳಿಗೆ ಒದಗಿಸಿಕೊಡುವ ಕೆಲಸವಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಮಿಕ ನಿರೀಕ್ಷಕ ಎನ್ ವೆಂಕಟಸ್ವಾಮಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ತಾಲೂಕಿನ ದೇವಸೂಗೂರು ಶ್ರೀ ಸುಗ್ರೇಶ್ವರ ದೇವಸ್ಥಾನದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಶ್ರದ್ಧಾ ನಿಧಿ ಸಮರ್ಪಣಾ ಮಹಾ ಅಭಿಯಾನಕ್ಕೆ ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ಅವರು ಚಾಲನೆ ನೀಡಿದರು. ತಾಲೂಕಿನ ದೇವಸೂಗೂರು ಶ್ರೀ ಸುಗ್ರೇಶ್ವರ ದೇವಸ್ಥಾನದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಶ್ರದ್ಧಾ ನಿಧಿ ಸಮರ್ಪಣಾ ಮಹಾ ಅಭಿಯಾನಕ್ಕೆ ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ಅವರು ಚಾಲನೆ ನೀಡಿದರು. ಶ್ರೀರಾಮ ಮಂದಿರ ನಿರ್ಮಾಣದ ಶ್ರದ್ಧಾ ನಿಧಿಗೆ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿಗಳನ್ನು ನೀಡುವ ಮೂಲಕ ತಿಪ್ಪರಾಜು ಚಾಲನೆ ನೀಡಿದರು. ಆರ್ಎಸ್ಎಸ್ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರು ಹಾಗೂ ನಿಧಿ ಸಮರ್ಪಣಾ ಅಭಿಯಾನದ ವಿಭಾಗ ನಿಧಿ ಸಂಗ್ರಹ ಪ್ರಮುಖ ಸುಧೀರ್ ದೇಶಪಾಂಡೆ, ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷ ಶಂಕರಗೌಡ ಮಿರ್ಜಾಪುರ್, ಪ್ರಕಾಶ್ ನಂದಿತಾತ ದೇವಸ್ಕೂರು, ಶ್ರೀನಿವಾಸ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸದಸ್ಯ ಎನ್ ಕೇಶವ ರೆಡ್ಡಿ, ನರಸಿಂಹ ನಾಯಕ್, ಸತೀಶ್ ಕುಮಾರ್, ರವೀಂದ್ರ ಜಾಲ್ದಾರ್, ಜಗನ್ನಾಥ್ ಪಾಟೀಲ್, ತಾಲೂಕು ಪಂಚಾಯತ್ ಸದಸ್ಯ ಬಾಲರಾಜು, ವಸಂತ, ದೇವಸೂಗೂರು ಗ್ರಾಮ ಪಂಚಾಯತ್ ಸದಸ್ಯ ಕೃಷ್ಣ, ಶಾಂತಕುಮಾರ್, ಶಿವರಾಜು ವಡ್ಲೂರು, ಮಹಾಂತೇಶ್ ಮುಕ್ತಿ, ಈರಪ್ಪ ಸಿಂಗನೂಡಿ, ಸುರೇಶ್ ಪಲ್ಕಂದೊಡ್ಡಿ, ಆನಂದ್ ಎ, ಸುರೇಶ್ ಸ್ವಾಮಿ, ಪಾಂಡುರಂಗ ಕಾಡ್ಲೂರು ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಇದ್ದರು.
ಜನವರಿ 26ರಂದು ನಗರದ DAR ಪೊಲೀಸ್ ಮೈದಾನದಲ್ಲಿ 72ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಅಚ್ಚುಕಟ್ಟಾಗಿ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲು ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ KH ದುರ್ಗೇಶ್ ಅವರು ನಿರ್ದೇಶನ ನೀಡಿದರು. ಜನವರಿ 26ರಂದು ನಗರದ DAR ಪೊಲೀಸ್ ಮೈದಾನದಲ್ಲಿ 72ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಅಚ್ಚುಕಟ್ಟಾಗಿ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲು ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ KH ದುರ್ಗೇಶ್ ಅವರು ನಿರ್ದೇಶನ ನೀಡಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ವೋತ್ತಮ ಸೇವಾ ಪ್ರಶಸ್ತಿ ಈಗಾಗಲೇ ಆನ್ಲೈನ್ ಅರ್ಜಿ ಸಲ್ಲಿಸಲು ಸೂಚನೆ ನೀಡಲಾಗಿದೆ. ಅರ್ಹ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸಿ. ಈ ಬಾರಿ ಸರ್ಕಾರ ಮಟ್ಟದಲ್ಲಿ ಸರಳ ಗಣರಾಜ್ಯೋತ್ಸವ ಆದೇಶ ಇರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಸರಳ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಗುವುದು. ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಬೆಳಗ್ಗೆ 9ಕ್ಕೆ ಸರಳ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಗುವುದು. ಸರಳ ಗಣರಾಜ್ಯೋತ್ಸವ ಆಚರಣೆಗೆ ಅಗತ್ಯ ಪೂರ್ವ ಸಿದ್ಧತೆಗಳಾದ ಅಲಂಕಾರ, ತೋಟಗಾರಿಕೆ ಇಲಾಖೆ, ಮೈದಾನ ಸ್ವಚ್ಛತಾ ಕಾರ್ಯ, ನಗರಸಭೆ ಮತ್ತು ಲೋಕೋಪಯೋಗಿ ಇಲಾಖೆಗೆ ಹಾಗೂ ಮೇಲ್ವಿಚಾರಣೆ ರಾಯಚೂರು ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ ಮತ್ತು ರಾಯಚೂರು ತಹಸೀಲ್ದಾರ್ ಡಾಕ್ಟರ್ ಹಂಪಣ್ಣ ಸಜ್ಜನ್ ನಿರ್ವಹಿಸಬೇಕು. ಗಣರಾಜ್ಯೋತ್ಸವ ದಿನ ತಮ್ಮ ತಮ್ಮ ಕಚೇರಿಯಲ್ಲಿ ಬೆಳಗ್ಗೆ 8 ಗಂಟೆಗೆ ಗಣರಾಜ್ಯೋತ್ಸವ ಧ್ವಜಾರೋಹಣ ಮಾಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ 9 ಗಂಟೆಗೆ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಲು ಸೂಚನೆ ನೀಡಿದರು. ಹಾಗಾಗಿ ಅವ್ರನ್ನ ಬಿಟ್ಟು ಹೋದ್ರೆ ಯಾರು ಬೇಕಿದೆ ಎಲ್ಲರೂ ಆಗ್ಬೋದು ಅಂತ ಹೇಳಿ ಸರ್ವೋತ್ತಮ ಸೇವಾ ಪ್ರಶಸ್ತಿ ಆಯಿತು. ಇನ್ನು ವಿಷಯಕ್ಕೆ ಬರೋಣ. ನಮ್ದು ಇನ್ನೂ ಕೋವಿಡ್ ಮುಗಿದಿಲ್ಲ. ನೀವು ತಿಳಿದ ಮಟ್ಟಿಗೆ ಕೋವಿಡ್ ಇನ್ನೂ ಮುಕ್ತಾಯ ಇದೆ, ಲಸಿಕೆ ಬಂತು ಅಂತ ನೀವು ತಿಳ್ಕೊಂಡಿದ್ರೆ ಇನ್ನೂ ನಮ್ಮದು ಕೋವಿಡ್ ಮುಗಿದಿಲ್ಲ. ಅದಕ್ಕೋಸ್ಕರ ನಾವು ಕೋವಿಡ್ ಇರೋದ್ರಿಂದ ನಾವು ಸರಳವಾಗಿ ಆಚರಣೆ ಮಾಡಬೇಕು ಮತ್ತು ಸರಳವಾಗಿ ಮತ್ತು ಅಷ್ಟೇ ಅದರಲ್ಲೇ ವಿಜೃಂಭಣೆಯಾಗಿ ಆಚರಣೆ ಮಾಡಬೇಕು. ವಿಜೃಂಭಣೆ ಅಂದರೆ ಜನಸೇವದಲ್ಲ, ಏನು ಮಾಡೋದನ್ನು ನಾವು ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಮಾಡುವಂಥದ್ದು ಈ ಧ್ವಜಾರೋಹಣ ಮಾಡೋದು ನಮ್ಮ ಮುಖ್ಯ ಕರ್ತವ್ಯ ಆಗಿದೆ. ಈಗ ಮೊದಲನೇದು ಏನು ನಾವು ಗಣರಾಜ್ಯೋತ್ಸವ 26ಕ್ಕೆ ಸಂಬಂಧಪಟ್ಟಂಗೆ ಮೊದಲನೇದು ನಾವು ನಡೀತಕ್ಕಂಥದ್ದು ಪೊಲೀಸ್ DR ಮೈದಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ನಾವು ಸರಿಯಾಗಿ 9 ಗಂಟೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ 3 ಸರಿ ಹೇಳ್ತೀನಿ, ಕಡ್ಡಾಯವಾಗಿ ಅದರೊಳಗೆ ಕೋರ್ಟ್ ತಟ್ಟಿ ಹೇಳ್ತಿರ್ತಾರಲ್ಲ ಹಂಗೆ ಪದೇ ನಾನು ಅದನ್ನೇ ಹೇಳ್ತೇನೆ. ಕಡ್ಡಾಯವಾಗಿ ಬರಲೇಬೇಕು. ಬರದೇ ಇದ್ರಪ್ಪ ಅಂದರೆ ಡೈರೆಕ್ಟಾಗಿ ನಾವು ನೋಟಿಸ್ ಕೊಟ್ಟು ಮುಂದೆ ಆ್ಯಕ್ಷನ್ ಮಾಡೋಕ್ಕೂ ರೆಡಿ ಇದೆ, ಆಯಿತಾ. ಅದಕ್ಕೆ ಕಡ್ಡಾಯವಾಗಿ ಯಾರು ತಪ್ಪಾದ ಡಿಸ್ಟ್ರಿಕ್ಟ್ ಮಟ್ಟದ ಅಧಿಕಾರಿ ಇರಬೇಕು. ಯಾಕಂದರೆ ಈ ಸಂಬಂಧಪಟ್ಟಂಗೆ ನಾವು DDPI ಇಲಾಖೆ ಸಂಬಂಧಪಟ್ಟಂಗೆ ಮಕ್ಕಳು ಬರೋಲ್ಲ, ಏನು ಇವು ನಮ್ಮ ಪಬ್ಲಿಕ್ಕು ಜಾಸ್ತಿ ಬರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮೊದಲನೇ ವಿಷಯ ಕಡ್ಡಾಯವಾಗಿ ಬರಲೇಬೇಕು. 8 ಗಂಟೆ ಅವರವರ ಕಚೇರಿಗಳಲ್ಲಿ 8 ಗಂಟೆ ಮುಗಿಸ್ಕೊಂಡು ನೀವು ತಿಂಡಿ ಟಿಫನ್ ಏನು ಮಾಡ್ಕೊಂಡು ಕರೆಕ್ಟಾಗಿ ನಮಗೆ 8 ಗಂಟೆ 45 ನಿಮಿಷಕ್ಕೆ ಎಲ್ಲರೂ ಕಡ್ಡಾಯವಾಗಿ ಹಾಜರಾಗಲೇಬೇಕು. ಇದು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗಮನಿಸಿ. ಇನ್ನು ಜಿಲ್ಲಾ ಪೊಲೀಸ್ DR ಮೈದಾನದಲ್ಲಿ ಧ್ವಜಾರೋಹಣ ಮತ್ತು ಕಟ್ಟಿಗೆ ಹೂವಿನ ಹಾರಗಳನ್ನು ಅಲಂಕರಿಸುವ ವ್ಯವಸ್ಥೆ ತೋಟಗಾರಿಕೆ ಇಲಾಖೆಯವರು ಮಾಡಬೇಕು. ಪಾಟ್ ವ್ಯವಸ್ಥೆ, ಶೃಂಗಾರ ಅಲಂಕಾರ ಏನು ಮಾಡೋದು ಸಂಪೂರ್ಣ ರೀತಿಯ ಜವಾಬ್ದಾರಿ ಅವ್ರು ಮಾಡಲೇಬೇಕು. ಆರ್ಟಿಕಲ್ಚರ್ ಬಂದಿದ್ದಾರೆ, DD ಆರ್ಟಿಕಲ್ಚರ್ ಗೊತ್ತಿದೆಯಲ್ಲಪ್ಪ ಅವ್ರಿಗೆ? ಗೊತ್ತಿಲ್ಲ ಸರ್, ಮಾಡ್ತಾರೆ ಅಂದ್ರೆ ನೋಟಿಸ್ ಕೊಡಬೇಕು, ಆಯ್ತಾ? ನೋಟಿಸ್ ಕೊಡಬೇಕು. DD ಆರ್ಟಿಕಲ್ಚರ್ಗೆ ಇದು ಅವ್ರು ಮಾಡಲೇಬೇಕು. ಇನ್ನು ಜಿಲ್ಲಾ ಪೊಲೀಸ್ DR ಮೈದಾನದಲ್ಲಿ ಸಮತಟ್ಟು ಮಾಡೋದು, ಮರ ಮಾಸುವ ವ್ಯವಸ್ಥೆ ಅಂತ ಮಾಡೋದು ಎಲ್ಲ ಸಮತಟ್ಟು ಮಾಡಿ ಸರ್. ನಮಗೆ ಬ್ಯಾಕ್ಗ್ರೌಂಡ್ ಬ್ಯಾಕ್ ಇದೆಯಲ್ಲ ಸರ್, ಕಟ್ಟದಾಗ ನಮಗೆ ಅದಕ್ಕೆಲ್ಲ ಮಾಡ್ಕೊಂಡು ಈಗಲೂ ಮಾಡ್ತೀವಿ ಸರ್. ನಾವು ಪ್ರತಿ ವರ್ಷ ಮಾಡಿ ಸರ್ ಈಗ ಬಂದು ನೋಡೋದು ನಿಮಗೆ ಹೈರಾಣಕ್ಕೆ ಸರ್. ಲಾಸ್ಟ್ ಟೈಮ್ ಹೆಂಗಿತ್ತು ಮತ್ತು ಈಗ ಹೆಂಗಿದೆ? ನಾನು ಬಂದಾಗ ನೋಡಿದ್ದೀನಿ, ನಾನು ಬಂದಾಗ ಹೆಂಗಿತ್ತು ನೋಡಿದಾಗ, ಈಗ ಬಂದಾಗ ಹೆಂಗಾಗಿದೆ ನೋಡ್ರಿ ನೀವೇ. ಆ ಫೀಲ್ಡಲ್ಲಿ ನೀವೇ ಓಡಾಡೋರು, ಹೌದಾ? ನಾವೆಲ್ಲ ಕಲ್ಲಿಗೆ ಹಾಕಿ ಎಲ್ಲ ಉಂಟು ಸರ್, ಗ್ರೌಂಡ್ ಭಾಳ ಚೆನ್ನಾಗಿ. ಈಗ ಚೆನ್ನಾಗಾಗಿದೆ. ಆ ನಡುವೆ ಮಣ್ಣು ಕಲ್ಲು ಏನೋ ಕಂಕರ್ ಹಾಕಿ ಅದಾಕಿ ಆ ಸಂದರ್ಭ ಬಂದಿತ್ತು. ಯಾಕಂದ್ರೆ ಮಾಡಲೇಬೇಕಾದ ಸಂದರ್ಭ ಬಂದಾಗ ನಾವು ಮಾಡಿದ್ದೀವಿ. ಈಗೆಲ್ಲ ನೀಟಾಗಿ ಮಾಡಿ ಸಮತಟ್ಟು ಮಾಡಿ ಕೊಟ್ಟಿದ್ದೀವಿ. ಆದರೆ ಈಗಂತೂ ಗ್ರೌಂಡ್ ಮೊದಲಿಗಿಂತಲೂ ಈಗ ಮಳೆ ಬಂದು ಒಂದು 24 ಗಂಟೆ ಅಲ್ಲೇ ಮಳೆ ನೀರು ಬಿದ್ದರೂ ಸಹ ಏನಾಗಲ್ಲ, ಅಷ್ಟು ಗಟ್ಟಿಮುಟ್ಟಾಗಿದೆ, ಹೌದಲ್ಲ? ಆ ರೀತಿ ಮಾಡಿ ಮಾಡೋಣ. ನಿಮ್ಮ ಇಲಾಖೆಯಿಂದ ಏನು ಮಾಡೋದಿಲ್ಲ, ಎಲ್ಲ ನಮ್ಮ ಇಲಾಖೆಯಿಂದ ಮಾಡಿಸ್ತೀರಿ ನೀವು ಎಲ್ಲರೂ, ಆಯ್ತಾ?
ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕ ಮಂಗಳ ನಾಯಕ್, ಅರಣ್ಯ ಅಧಿಕಾರಿಗಳು ಸೇರಿದಂತೆ ಅನೇಕರು ಇದ್ದರು. ಎನ್ಎಸ್ ಬೋಸರಾಜು ಫೌಂಡೇಶನ್ ಆಯೋಜಿಸಲಾಗಿದ್ದ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಮಂಡಲ ಪೂಜೆಯ ಅಂಗವಾಗಿ ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಉತ್ಸವ ಮೂರ್ತಿ ಮೆರವಣಿಗೆ ಅದ್ದೂರಿಯಿಂದ ಪ್ರಾರಂಭಗೊಂಡಿತು. ಎನ್ಎಸ್ ಬೋಸರಾಜ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಮಂಡಲ ಪೂಜೆಯ ಅಂಗವಾಗಿ ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಉತ್ಸವ ಮೂರ್ತಿ ಮೆರವಣಿಗೆ ಅದ್ದೂರಿಯಿಂದ ಪ್ರಾರಂಭಗೊಂಡಿತು. ನಗರದ ವಿವಿಧ ರಸ್ತೆಗಳ ಮೂಲಕ ಕೇರಳದಿಂದ ಆಗಮಿಸಿದ್ದ ಚಂಡಿ ಮದ್ದಳೆ ತಂಡ ವಾದ್ಯ ಸೇರಿ ವಿವಿಧ ವಾದ್ಯಗಳೊಂದಿಗೆ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನು ಬಸವೇಶ್ವರ ವೃತ್ತದ ಬಳಿ ಇರುವ ವಾಲ್ಕಟ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಹೋಮ ಸ್ಥಳಕ್ಕೆ ಆಗಮಿಸಲಾಯಿತು. ವೇದ ಘೋಷಗಳೊಂದಿಗೆ ಹೋಮ ಹವನ ಕಾರ್ಯಕ್ರಮಗಳು ಪ್ರಾರಂಭಗೊಂಡವು. ಪಂಡಿತರಿಂದ ನಡೆದ ಹೋಮ ಹವನ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್, ರವಿ ಬೋಸರಾಜ್ ದಂಪತಿಗಳು ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿದರು. ಪೂರ್ಣಾಹುತಿ ನಂತರ ಶ್ರೀ ಅಯ್ಯಪ್ಪ ಮಾಲಾಧಾರಿಗಳು ವಿಶೇಷ ಪೂಜೆ ಸಲ್ಲಿಸಿ ಮಂಡಲ ಪೂಜೆಯಲ್ಲಿ ಭಾಗಿಯಾದರು.
ಸುದರ್ಶನ ಹೋಮಗಳು ಪೂರ್ಣಾಹುತಿಯೊಂದಿಗೆ ಮುಕ್ತಾಯವಾಗಿದೆ. ऐसा शंकर जामे उमा बल्लाल जय देव शंकर हो स्वामी शंकर आरती गोवालो शंकर पुरगौरा जय देव दैत्यासागर बंधन वैगे जनादे अवगण में प्रसिद्ध डाले जय देव शंकर हो स्वामी शंकर आरती गोवालो शंकर पुरगौरा जय देव व्याघ्रामर बड़े वरदर्थम हव्यम मदिञ्जान सुबोधम यो वैर्यानिमानस जनागुंसे अंतर्विश्वान विद्मनादिगाते अच्छागिरो मतयो देवजन्ते अग्नेयन्त द्रविणं भक्षमाणाः सुसन्दृशकुं सुप्रदे गग्गस्वञ्जं हव्यवामरतिं मानुषाणाम् अग्नेत्तमस्मद्ययोद्धमेवाः अनग्मित्राभ्यमन्तकृष्टेः पुनरस्मभ्यकुं सुविदाय देव क्षां विश्वेभिरजरेभिर्जयत्र अग्नेत्वं पारयानव्य अस्मान् स्वस्तिभिरति दुर्गाणि विश्वा ಮೆಟ್ಟಿಲುಗಳಿಗೆ ದೀಪ ಬೆಳಗಿಸುವ ಮೂಲಕ ಮಹಾಮಂಡಲ ಪೂಜೆ ಚಾಲನೆ ಪಡೆಯಿತು. ಗುರುಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಮಾಲಾಧಾರಿಗಳು ಭಕ್ತರು ಭಾಗಿಯಾದರು. ಈ ಕಾರ್ಯಕ್ರಮದ ಮಠಮಾರಿ ಸಾವಿರ ದೇವರ ಸಂಸ್ಥಾನ ಶ್ರೀ ವೀರಭದ್ರ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದ್ದರು. ಪವನಾಚಾರ್ಯ ನೇತೃತ್ವದಲ್ಲಿ ನಂದೀಶ್ವರ ದೇವಸ್ಥಾನದ ಅರ್ಚಕ ಸಂಜೀವ್ ಆಚಾರ್ಯ ಮಾರ್ಗದರ್ಶನದಲ್ಲಿ ಹೋಮ ಹವನ ಕಾರ್ಯಕ್ರಮಗಳು ಜರುಗಿದವು.
ಮಾಜಿ ಸಚಿವ ಎಂಎಸ್ ಪಾಟೀಲ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಮಾಜಿ ಶಾಸಕ ತಿಪ್ಪರಾಜ್ ಹವಲ್ದಾರ್, ಬಿಬಿ ನಾಯಕ್, ನಾರಾಯಣಪೇಟೆ ಶಾಸಕ ಎಸ್ಆರ್ ರೆಡ್ಡಿ, ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್, ಡಾಕ್ಟರ್ ಬಸನಗೌಡ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ದರೂರ್ ಬಸವರಾಜ್, ಜಿ ತಿಮ್ಮಾರೆಡ್ಡಿ, ರಮೇಶ್ ಸೇರಿದಂತೆ ನಗರಸಭೆ ಸದಸ್ಯರುಗಳು, ವರ್ತಕರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಶ್ರೀ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಭೋವಿ ಸಮಾಜದಿಂದ ನಗರದ ಆಶಾಪುರ ರಸ್ತೆಯ ಬಳಿ ಇರುವ ಶ್ರೀ ಸಿದ್ದರಾಮೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಆರ್ಡಿಎ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ನಗರಸಭೆ ಸದಸ್ಯ ಇ ಶಶಿರಾಜ್, ಶರಣಬಸವ ಬಲ್ಲಟಗಿ, ನಾಗರಾಜ್, ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್, ವಕ್ಫ್ ಜಿಲ್ಲಾಧ್ಯಕ್ಷ ಮುಕ್ತಿಯಾರ್, ಕಡಗೋಳು ಆಂಜನೇಯ, ಜೆಡಿಎಸ್ ಮುಖಂಡರುಗಳಾದ ಎನ್ ಶಿವಶಂಕರ್ ವಕೀಲ್, ರಾಮಕೃಷ್ಣ, ಭೋವಿ ಸಮಾಜ ಅಧ್ಯಕ್ಷ ಲಕ್ಷ್ಮಣ್, ಶಶಿಕಲಾ ಭೀಮರಾಯ, ಯಲ್ಲಪ್ಪ, ಗೋವಿಂದರಾಜ್ ಸೇರಿದಂತೆ ಸಮಾಜದ ಬಾಂಧವರು ಭಾಗವಹಿಸಿದ್ದರು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ವಿಜೇತರಾದ ಸಮಾಜದ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಮಾಜ ಬಾಂಧವರು, ಮಹಿಳೆಯರು ಭಾಗಿಯಾದರು.
దిక్కులు ఎందుకు మారలేదంటున్నాం. రాజుల కాలంలో చెరువులు కుంటలు తవ్వి ఆనకట్టలు కట్టి పిల్ల జల్లను వెంట పెట్టుకొని పోయి నాగార్జున సాగరు ಇದರಲ್ಲಿ ಮುಖ್ಯ ಪಾತ್ರ ನಮ್ಮ ಹುಲಿಗೆಪ್ಪ ಅವರು. ಹುಲಿಗೆಪ್ಪ ಅವರಿಗೆ ಸಮಾಜ ವತಿಯಿಂದ ಧನ್ಯವಾದವನ್ನು. ಅನ್ಯ ಭಾಷೆಯ ಪ್ರಭಾವಗಳ ಮಧ್ಯೆ ಕನ್ನಡ ಭಾಷಾಭಿಮಾನ ಜಾಗೃತಿಗೊಳಿಸುವ ಕಾರ್ಯ ನಡೆಸುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಅವರು ಹೇಳಿದರು. ಅನ್ಯ ಭಾಷೆಯ ಪ್ರಭಾವಗಳ ಮಧ್ಯೆ ಕನ್ನಡ ಭಾಷಾಭಿಮಾನ ಜಾಗೃತಿಗೊಳಿಸುವ ಕಾರ್ಯ ನಡೆಸುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಹೇಳಿದರು. ಅವರು ಇಂದು ಶ್ರೀಮಠದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಹೊರತರಲಾದ 2021 ಸಾಲಿನ ದಿನ ಶೀರ್ಷಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ನಾಡಿನ ನೆಲ ಜಲ ನಾಡು ನುಡಿ ಉಳಿಸುವ ಕೆಲಸ ಮಾಡುತ್ತಿರುವ ವಿನೋದ್ ರೆಡ್ಡಿ ನೇತೃತ್ವದ ಸಂಘಟನೆ ಸಮಾಜಮುಖಿ ಕೆಲಸ ಮಾಡುತ್ತಿರುವುದು ಮಾದರಿಯಾಗಿದೆ ಎಂದರು. ಕೋಣವನ್ನಿಟ್ಟುಕೊಂಡು ಜಿಲ್ಲಾ ಸಂಘಟನೆ ತನ್ನ ನೂರ್ಮುಡಿಯ ಹುಮ್ಮಸ್ಸನ್ನು ಹೊರಚೆಲ್ಲುತ್ತಾ ಪರಿಶ್ರಮದಿಂದ ಕನ್ನಡವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ 2021 ಇಸ್ವಿಯಿಂದ ನಾವೆಲ್ಲರೂ ಕೂಡ ಬದುಕಿ ಉಳಿದಿದ್ದೇವೆ ಅನ್ನುವಂಥದ್ದೇ ಒಂದು ದೊಡ್ಡ ಸಾಧನೆ. ನಮ್ಮನ್ನು ತಿಂದು ಕೊಲ್ಲುವಂತಹ ಸನ್ನಿವೇಶ ಈ ಕೋವಿಡ್-19 ಎನ್ನುವಂತಹ ಮಹಾರೋಗ ನಮ್ಮನ್ನು ಬಿಟ್ಟು ಬದುಕಿಸಿದೆ ಅಲ್ಲ, ನಾವೇ ಪುಣ್ಯವಂತರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಈ ನಿಟ್ಟಿನಲ್ಲಿ 2021 ಇಸ್ವಿಯ 365 ದಿನಗಳನ್ನೊಳಗೊಂಡಿರುವಂಥ ಈ ಕ್ಯಾಲೆಂಡರನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡಲಾಗಿದೆ. ಜಿಲ್ಲಾ ಅಧ್ಯಕ್ಷರು ಹೇಳುವ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಈ ದಿನದರ್ಶಿಕೆಯಲ್ಲಿ ಎಲ್ಲವೂ ಕೂಡ ಕನ್ನಡಮಯವಾಗಿದೆ ಅಂತ ತಿಳ್ಕೊಂಡು ಹೇಳಿದರು. ಭಾಳ ಸಂತೋಷ. 3ನೇ ವರ್ಷದಲ್ಲಿ ಕೂಡ ಇನ್ನೂ ಸ್ವಲ್ಪ ಭಾಳ ಸುಧಾರಣೆ ಆಗಬೇಕಾಗಿದೆ ಕ್ಯಾಲೆಂಡರಲ್ಲಿ ಕೂಡ. ಅಸಲು ಎಲ್ಲರೂ ಜನರಿಗೆ ಗೋಚರಿಸುವ ಹಾಗೆ ಅಂಕಿಗಳು ಅವು ಕೂಡ ಬದಲಾವಣೆಗೊಳ್ಳಬೇಕಾಗಿದೆ. ಅವರ ದೂರವಾಣಿಯ ನಂಬರ್ಗಳು ಕೂಡ ಬದಲಾವಣೆಗೊಳ್ಳಬೇಕಾಗಿದೆ. ಇದೆಲ್ಲವೂ ಕೂಡ ಪರಿಷ್ಕರಣೆಗೊಂಡು ಈ 2ನೇ ವರ್ಷದ 2021 ಇಸ್ವಿಯ ಕ್ಯಾಲೆಂಡರನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಮುಂದಿನ ಸಾರಿ 3ನೇ ಇಸ್ವಿಯ 3ನೇ ವರ್ಷದ ಒಂದು ಶುಭ ಸಂದರ್ಭದಲ್ಲಿ ಆ ಎಲ್ಲವೂ ತಿದ್ದುಪಡಿಗಳನ್ನು ಪರಿಷ್ಕರಿಸಿ ಸಂಪೂರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಆಂಗ್ಲ ಪದಗಳಿಗೆ ಅವಕಾಶವೇ ಇಲ್ಲದಂತೆ ಇದು ನಿರ್ಮಾಣಗೊಂಡಾಗ ಸಂಪೂರ್ಣ ಕನ್ನಡಮಯವಾಗಿ ಬೆಳೆಯಲಿಕ್ಕೆ ಈ ದಿನದರ್ಶಿಕೆ ಸಾಧ್ಯವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವರ ಸಂಘಟನೆಯ ಪರಿಶ್ರಮವೂ ಕೂಡ ಭಾಳ ಪರಿಶ್ರಮ ವಹಿಸಿದೆ. ಇದಕ್ಕೆ ಜಾಹೀರಾತು ಕೊಟ್ಟಿರ್ತಕ್ಕಂತಹ ಅಭಿಮಾನಿ ಬಳಗಾಗಲಿ, ಅಭಿಮಾನಿ ವೃಂದವಾಗಲಿ, ನಗರದ ಜನಪ್ರತಿನಿಧಿಗಳಾಗಲಿ ಅವರೆಲ್ಲರ ಸಹಾಯ ಸಹಕಾರ ನಗರದ ಅಭಿವೃದ್ಧಿಗೆ ಇರಲಿ. ನಮ್ಮ ಆಶೀರ್ವಾದ ಅಂತೂ ನಮ್ಮ ವಿನೋದ್ ರೆಡ್ಡಿಗೆ ಅವರ ಸಂಘಟನೆಗೆ ಸದಾಕಾಲ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಂದು ಮಾತು 2020
ವೇದಿಕೆಯ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ ಮಾತನಾಡಿ, ನಾಡು ನುಡಿ ರಕ್ಷಣೆಗೆ ಮಾತ್ರ ಸೀಮಿತವಾಗದೆ ಸಮಾಜಮುಖಿ ಕಾರ್ಯದಲ್ಲಿಯೂ ಸಂಘಟನೆ ತೊಡಗಿಸಿಕೊಂಡಿದೆ. ಯುವಕರಿಗಾಗಿ ಕ್ರಿಕೆಟ್ ಟೂರ್ನಮೆಂಟ್ ಹಾಗೂ ಕೊರೋನಾ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಗಳನ್ನು ವೇದಿಕೆ ರೂಪಿಸಿದೆ. 2021ನೇ ಸಾಲಿನ ವರ್ಣರಂಜಿತ ದಿನದರ್ಶಿಕೆ ಬಿಡುಗಡೆ ಮಾಡಲು ಮುಂದಾಗಿದೆ ಎಂದರು. ಒಂದು ಕಿಲ್ಲರ್ ಮಟ್ಟದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ವತಿಯಿಂದ ಉಚಿತವಾಗಿ ಕೊಡು ಮಾಡತಕ್ಕಂಥ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ದಿನದರ್ಶಿಕೆ ಅಂತ ಬಿಡುಗಡೆ ಕಾರ್ಯಕ್ರಮವನ್ನು ಪೂಜ್ಯ ಗುರುಗಳ ಅಮೃತಾಸ್ತದಿಂದ ಇವತ್ತಿನ ದಿನ ಬಿಡುಗಡೆ ಆಗಿದೆ. ಜೊತೆಗೆ ಉದ್ದೇಶ ಇಷ್ಟೇ, ಈ ಒಂದು ಕ್ಯಾಲೆಂಡರ್ದಲ್ಲಿ ಎಲ್ಲ ಕನ್ನಡಮಯವಾಗಿರ್ತಕ್ಕಂಥದ್ದು. ಜೊತೆಗೆ ರಾಯಚೂರು ನಗರದಲ್ಲಿರ್ತಕ್ಕಂಥ ನಮ್ಮ ಸಂಘಟನೆ ಎಲ್ಲ ಹಿತೈಷಿಗಳು ತಮ್ಮ ತಮ್ಮ ಜಾಹೀರಾತುಗಳನ್ನು ಕೊಟ್ಟು ಈ ಕ್ಯಾಲೆಂಡರಲ್ಲಿ ತುಂಬಿಸ್ತಕ್ಕಂಥದ್ದು. ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಒಂದೇ ಅಲ್ಲ, ನಾಡುನುಡಿ ಜೊತೆಗೆ ಕಳೆದ ವರ್ಷ ಕ್ರಿಕೆಟನ್ನು ಮುಕ್ತಾಯ ಆಯಿತು, ಕೊರೋನಾ ವಿಚಾರದಲ್ಲಿ ಆಗಿತ್ತು, ಕ್ರೀಡೆಗೂ ನಾವು ಒತ್ತು ಕೊಡ್ತಕ್ಕಂಥದ್ದು. ಜೊತೆಗೆ ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಕೆಲಸ ಜಿಲ್ಲಾ ಘಟಕ ಮಾಡ್ತಾ ಇದೆ. ಆದ್ದರಿಂದ ಕಳೆದ ವರ್ಷ ಕೊರೋನಾದಲ್ಲಿ ಎಲ್ಲರೂ ನೋವು ಅನುಭವಿಸಿದರು, ಅವೆಲ್ಲ ಹೋಗಲಿ. ಇವತ್ತಿನ ಸಂಕ್ರಮಣ ದಿನ ವಿಶೇಷವಾಗಿ 2021 ಪೂಜ್ಯ ಗುರುಗಳ ಆಶೀರ್ವಾದ ವಚನದಿಂದ 2021 ಯಶಸ್ವಿಯಾಗಿ ಆಗಲಿ, ಎಲ್ಲ ನೋವುಗಳನ್ನು ಮರೆತು ಉತ್ತಮ ವರ್ಷ ಅಂತೇಳಿ ಪೂಜ್ಯ ಗುರುಗಳಲ್ಲಿ ನಾವು ಪ್ರಾರ್ಥಿಸುತ್ತಾ ಈ ಸಂದರ್ಭದಲ್ಲಿ ಸಂಘಟನೆ ಡಾಕ್ಟರ್ ಶರಣಪ್ಪ ಗೋನಾಳ್, ವಿಆರ್ ಶಾಂತಕುಮಾರ್, ಶರಣಪ್ಪ, ವೆಂಕಟೇಶ್ ಮಡಿವಾಳ್, ವೀರೇಶ್ ಸೋನಾ, ಕೆ ಕೊಂಡಪ್ಪ, ಸಾದಿಕ್, ಜಿ ವೀರೇಶ್ ರೆಡ್ಡಿ, ಸತ್ಯನಾರಾಯಣ ರೆಡ್ಡಿ, ಮಹೇಂದ್ರ ಮಡಿವಾಳ್ ಸೇರಿದಂತೆ ಅನೇಕರು ಇದ್ದರು. ಸಂಕ್ರಾಂತಿ ಹಬ್ಬದ ಅಂಗವಾಗಿ ನಗರದ ಮನೆಗಳಲ್ಲಿ ಚಿತ್ತಾರ ರಂಗೋಲಿ ಅನಾವರಣಗೊಂಡಿದೆ. ಬೆಳಿಗ್ಗೆಯಿಂದಲೇ ಮಹಿಳೆಯರು ಚಿತ್ತಾರ ರಂಗೋಲಿ ಬಿಡಿಸಿ ಬಣ್ಣಗಳನ್ನು ತುಂಬುವ ಮೂಲಕ ವಿಶೇಷ ಕಳೆ ನೀಡಿದರು. ಸಂಕ್ರಾಂತಿ ಹಬ್ಬದ ಅಂಗವಾಗಿ ನಗರದ ಮನೆಗಳಲ್ಲಿ ಚಿತ್ತಾರ ರಂಗೋಲಿ ಅನಾವರಣಗೊಂಡಿದೆ. ಬೆಳಗ್ಗೆಯಿಂದಲೇ ಮಹಿಳೆಯರು ಚಿತ್ತಾರ ರಂಗೋಲಿ ಬಿಡಿಸಿ ಬಣ್ಣಗಳನ್ನು ತುಂಬುವ ಮೂಲಕ ವಿಶೇಷ ಕಳೆ ನೀಡಿದರು. ಮನೆಗಳ ಮುಂದೆ ಮಹಿಳೆಯರು ಬಿಡಿಸಿದ ರಂಗೋಲಿಗಳೊಂದಿಗೆ ವಿಭಿನ್ನವಾದ ರಂಗೋಲಿಯನ್ನು ಬಿಡಿಸುವ ಮೂಲಕ ಸಂಭ್ರಮಿಸಿದರು. ಹೊಸ ವರ್ಷದ ಮೊದಲ ಹಬ್ಬವಾದ ಮಕರ ಸಂಕ್ರಮಣದ ರಂಗೋಲಿಗಳ ಮೂಲಕವೂ ಸಂಭ್ರಮಿಸಲಾಗುತ್ತಿರುವುದು ವಿಶೇಷ. ಬೆಳಗಿನ ಜಾವದಿಂದ ಪ್ರಾರಂಭವಾದ ರಂಗೋಲಿ ಬಿಡಿಸುವ ಕಾರ್ಯ ಮಹಿಳೆಯರ ಹಬ್ಬಾಚರಣೆ ಕಳೆಗಟ್ಟಲು ಕಾರಣವಾಯಿತು. ಮನೆಗಳ ಮುಂದೆ ಭಿನ್ನವಾದ ರಂಗೋಲಿಗಳು ಅನಾವರಣಗೊಂಡವು. ఏమమ్మా మా పిల్లేసలే చెప్తాము బాగా
నిన్నడు మీరు తీసుకోలేదండి నిన్నడు ఇంక మన్నాడు ప్రోగ్రామ్ పెట్టి लोकल राइट आवा ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನವರಿ 17ರಂದು ಶಿಕ್ಷಣ ಪ್ರೇಮಿ ಪಾರಸ್ಮಲ್ ಸುಕಾಣಿಯವರಿಗೆ ಅಭಿನಂದನಾ ಗ್ರಂಥ ಸಮರ್ಪಣೆ. ಬಸಪ್ಪ ತಿಪ್ಪಾರೆಡ್ಡಿ. ಜನವರಿ 17ರಂದು ಬ್ರಾಹ್ಮಣ ಸಮಾಜದಿಂದ ಪ್ರತಿಭಾ ಪುರಸ್ಕಾರ. ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಜಗನ್ನಾಥ್ ಕುಲಕರ್ಣಿ. ಜಿಲ್ಲೆಗೆ ಆಗಮಿಸಿದ ಕೋವಿಡ್ ಲಸಿಕೆ ಪೂಜೆ ಸಲ್ಲಿಸುವ ಮೂಲಕ ಸ್ವಾಗತಿಸಿದ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಶ್ರದ್ಧಾ ನಿಧಿ ಸಂಗ್ರಹಕ್ಕೆ ಚಾಲನೆ. ನೆರವು ನೀಡುವುದು ಪುಣ್ಯದ ಕಾರ್ಯ. ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಟ್ಯಾಕ್ಸಿ ಕಂಪನಿ ನೌಕರರ ಪ್ರತಿಭಟನೆ.
ಕಟ್ಟಡ ಕಾರ್ಮಿಕರಿಂದ ಜಿಲ್ಲಾ ಮಟ್ಟದ ಕಾರ್ಯಾಗಾರ. ಕಾರ್ಮಿಕ ಕಲ್ಯಾಣ ಮಂಡಳಿಯ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಿ. ಗಿರೀಶ್. ದೇವಸ್ಕೂರಿನಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಶ್ರದ್ಧಾ ನಿಧಿ ಸಮರ್ಪಣಾ ಅಭಿಯಾನಕ್ಕೆ ತಿಪ್ಪರಾಜು ಚಾಲನೆ. ಜನವರಿ 26ರಂದು ಗಣರಾಜ್ಯೋತ್ಸವ ಸಿದ್ಧತೆ ಕೈಗೊಳ್ಳಲು ಎಡಿಸಿ ದುರ್ಗೇಶ್ ಸೂಚನೆ. ಎನ್ಎಸ್ ಬೋಸರಾಜ್ ಫೌಂಡೇಶನ್ ಇಂದ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಮಂಡಲ ಪೂಜೆ, ಉತ್ಸವ ಮೂರ್ತಿಗಳ ಮೆರವಣಿಗೆ. ಭೋವಿ ಸಮಾಜದಿಂದ ಶ್ರೀ ಸಿದ್ದರಾಮೇಶ್ವರ ಜಯಂತಿ, ಗಣ್ಯರಿಂದ ಪುತ್ಥಳಿಗೆ ಮಾಲಾರ್ಪಣೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೊಸ ವರ್ಷ ದಿನಶೀರ್ಷಿಕೆ ಬಿಡುಗಡೆ. ರಕ್ಷಣಾ ವೇದಿಕೆ ಭಾಷೆ ರಕ್ಷಣೆಗೆ ಶ್ರಮಿಸುತ್ತಿರುವುದು ಮಾದರಿ, ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ಮತ್ತು ಮಕರ ಸಂಕ್ರಮಣ, ಮನೆ ಮನೆಗಳ ಮುಂದೆ ಅನಾವರಣಗೊಂಡ ಚಿತ್ತಾರದ ರಂಗೋಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸಿದವರು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಬೆಂಗಳೂರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಯಚೂರು ಜಿಲ್ಲೆ, ಪ್ರತಿಭೋತ್ಸವ 2020-21 ರಾಯಚೂರು ಜಿಲ್ಲಾ ಬ್ರಾಹ್ಮಣರ ಹಬ್ಬ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ವಿಪ್ರಶ್ರೀ ಪ್ರಶಸ್ತಿ ಗೌರವ ಸಮರ್ಪಣೆ. ದಿನಾಂಕ 17/1/2021. ಸಮಯ ಸಂಜೆ 4:30. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕಳೆದ ಹಲವು ವರ್ಷಗಳಿಂದ ಶಿಕ್ಷಣ ಸಂಸ್ಥೆ ಮತ್ತು ಹೋಟೆಲ್ ಉದ್ದಿಮೆಯಲ್ಲಿ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಸಿಎಂ ಎನ್ಕ್ಲೇವ್ ಈಗ ತಮ್ಮ ಮುಂದೆ ಉತ್ತಮ ಗುಣಮಟ್ಟ ಉಳ್ಳ 30, 40, 40, 60 ಸುತ್ತಳತೆಯಲ್ಲಿ 2 BHK ಮತ್ತು 3 BHK ಮನೆಗಳು ಮಾರಾಟಕ್ಕಿವೆ. ರವೀಂದ್ರ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 500 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹುಬ್ಳಿ ಧಾರವಾಡಕ್ಕೆ ಪ್ರಯಾಣ ಬೆಳೆಸಬಹುದು. ಅಂಬೇಡ್ಕರ್ ಸರ್ಕಲ್, ರಾಯಚೂರು. ಬುಕಿಂಗ್ ಆಗಿ ಸಂಪರ್ಕಿಸಿ 8550777211. ದ ಲಿವಿಂಗ್ ರೂಮ್ ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ಮೊಬೈಲ್ 9353654221. AMS Computers, Sales and Service, 0% EMI Bajaj Finance available. Visit AMS Computers, Sales and Service, beside SBI Bank, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.